ವೆಲ್ಕಮ್ ಟು ದ ಗ್ರೇಟ್ ಅಟ್ಲಾಂಟಿಕ್ ಓಷನ್ ರೋಡ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಜನಗಳ ಡ್ರೀಮ್ ಇದು ಈ ರೋಡ್ ಬರಕ್ಕೆ. ಈ ಅಮೋಘವಾದ ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರೆ ಹೇಳಿ ನೋಡೋಣ. ಬರೋಬ್ಬರಿ 122 ಮಿಲಿಯನ್ ನಾರ್ವೇಜಿಯನ್ ಕ್ರೋನನ ಖರ್ಚು ಮಾಡ್ತಾರೆ. ಈ ಟೋಟಲ್ ಬ್ರಿಡ್ಜ್ ಎಂಟೈರ್ ಪಬ್ಲಿಕ್ ಗೆ ಫ್ರೀ ಬಿಡ್ತಾರೆ. ನಾವು ಎಷ್ಟೊತ್ತಿ ಬೇಕಾದ್ರೂ ಹೋಗ್ಬೋದು, ಬರ್ಬೋದು, ಹೋಗ್ಬೋದು, ಬರ್ಬೋದು. ಈ ರೋಡಲ್ಲಿ ಬೈಕರ್ಸ್ಗಳು, ಕಾರ್ ಓಡಿಸೋರು ಪ್ರಪಂಚದ ಮೂಲೆಯಿಂದ ಬರ್ತಾರೆ. ಯಾಕಂದ್ರೆ ಅಷ್ಟು ಅಡ್ರಿನಲಿನ್ ರಶ್ ಆಗಿರುತ್ತಂತೆ. ವೆಲ್ಕಮ್ ಟು ಟ್ರಾಲ್ಸ್ಟೈನ್. ಎಲ್ಲ ದೇಶದಲ್ಲೂ ನಾವು ರೋಡ್ ಟ್ರಿಪ್ ಮಾಡ್ತೀವಿ, ಆದ್ರೆ ಅಲ್ಲಿ ನಾರ್ವೆಯಲ್ಲಿ ರೋಡ್ ಟ್ರಿಪ್ ಮಾಡೋ ಚಾಲೆಂಜಸ್ ಏನ್ ಗೊತ್ತಾ? ನಾರ್ವೆಲಿ ರೋಡ್ ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಎಷ್ಟು ಚಾಲೆಂಜಸ್ ಇರುತ್ತೆ ಅಂದ್ರೆ, ಇಲ್ಲಿ ಫಿಯಾರ್ಡ್ಸ್ ಇರುತ್ತೆ, ಸಮುದ್ರ ಇರುತ್ತೆ, ಜೊತೆಗೆ ಬೆಟ್ಟ ಗುಡ್ಡಗಳಿರುತ್ತೆ. ಅದಕ್ಕೆ ಅವರು ಬ್ರಿಡ್ಜ್ಗಳು ಮಾಡ್ತಾರೆ. 20-25 ಕಿಲೋಮೀಟರ್ ಟನಲ್ಗಳು ಮಾಡ್ತಾರೆ ಗುರು. ಅದಲ್ದಲೆ ಹೇರ್ ಪಿನ್ ಬೆಂಡ್ಸ್ ಅಂತ ಗೊತ್ತಾ ನಿಮ್ಗೆ? ಹಿಂಗೆ ಎಲ್ಲ ಇರುತ್ತೆ ಅಂತ ವಿಚಿತ್ರವಾದ ರೋಡ್ಗಳನ್ನ ತೋರಿಸ್ಕೊಂಡು ಈ ನಾರ್ವೆ ಹಳ್ಳಿಗಳು ತೋರ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ನಿಮ್ಗೆ. ಬನ್ನಿ, ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ನಾರ್ವೆ. ಇದೇ ಫೆಬ್ರವರಿ 1ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ವಿಯೆಟ್ನಾಂ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ದನಾಂಗಲ್ಲಿ ಬಾನಾ ಹಿಲ್ಸ್ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ 5 ಸ್ಟಾರ್ ಕ್ರೂಸ್ ಅಲ್ಲಿ ನಾವು ಹಾಲಾಂಗ್ ಬೇ ಕರ್ಕೊಂಡು ಹೋಗ್ತೀವಿ. ಆಮೇಲೆ ವಿಯೆಟ್ನಾಂನ ಕ್ಯಾಪಿಟಲ್ ಹನಾಯ್ ಕೂಡ ಕರ್ಕೊಂಡು ಹೋಗ್ತಾ ಇದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೇಫಾಗಿ ನಿಮಗೆ ವಿಯೆಟ್ನಾಮಿಗೆ ಕರ್ಕೊಂಡು ಇವೆಲ್ಲ ಜಾಗ ತೋರಿಸ್ಕೊಂಡು 6 days 7 nights ವಾಪಸ್ ಕರ್ಕೊಂಡ್ಬರ್ತೀವಿ. ಬೇಗ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಫೆಬ್ರವರಿ 1ನೇ ತಾರೀಕು ವಿಯೆಟ್ನಾಂಗೆ ಹೋಗೋಣ. ಈಗಲ್ಸ್ ಬೆಂಡ್ಗೆ ಸ್ವಾಗತ ಸುಸ್ವಾಗತ. ಬಿಕಾಸ್ ಇಲ್ಲಿಂದ ರೋಡ್ ಬಂದ್ಬಿಟ್ಟು ಏರ್ ಪಿನ್ ಬೆಂಡ್ ಏನು ಇನ್ಕ್ಲೈನಲ್ಲಿದೆ ಗೊತ್ತಾ? ಆದರೆ ಇಲ್ಲಿ ಟೂರಿಸ್ಟ್ ಬಸ್ಗಳೆಲ್ಲ ಬರ್ತವೆ ಗುರು. ಟೂರಿಸ್ಟ್ ಬಸ್ಗಳು ಬಂದು ಹೆಂಗೆ ಹೋಗ್ತವೆ ಗೊತ್ತಾ? ಬನ್ನಿ ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀನಿ ಹೆಂಗಿದೆ ಬೆಂಡ್ಗಳು ಅಂತ ನಿಮಗೆ ಗೊತ್ತಾಗುತ್ತೆ. ನಮ್ಮ ನಂದಿ ಹಿಲ್ಸ್ ಥರನೇ ಇದೆ ಒಂದು ಸ್ವಲ್ಪ ಹೇಳ್ಬೇಕಂದ್ರೆ, ಆದರೆ ವ್ಯೂ ಡಿಫ್ರೆಂಟು. ಸ್ಲೋ ಆಗಿ ಹೋಯ್ತಾವನೆ. ಓ ಚಿನ್ನ, ಕಮಾನ್, ಅಷ್ಟು ಗಾಡಿ ಎಳಿಬೇಕಲ್ಲ ನೀನು. ಓ ನಿಧಾನಕ್ಕೆ ಹೋಗ್ಬೇಕು ಬೇರೆ ಪಾಪ. ಏರ್ ಪಿನ್ ಬೆಂಡ್ ಎಲ್ಲಾ ಕಡೆ ಇರುತ್ತೆ, ಬಟ್ ಇನ್ಕ್ಲೈನ್ ಅಲ್ಲ ಡಿಫರ್ ಆಗೋದು. ಇನ್ಕ್ಲೈನ್, ತುಂಬಾ ಇನ್ಕ್ಲೈನ್ ಇದ್ರೆ ಡಿಫ್ರೆಂಟ್ ಆಗುತ್ತೆ. ನಾವಿಲ್ಲಿ ಎಷ್ಟೊಂದು ಈ ಬೆಟ್ಟದ ಮೇಲ್ಗಡೆ ಚಿಕ್ಕ ಚಿಕ್ಕ ಹಳ್ಳಿಗಳು ನೋಡ್ತೀವಿ. ಅವೆಲ್ಲ ಫಾರ್ಮಿಂಗ್ ಹಳ್ಳಿಗಳು. ರಾತ್ರಿ ಹೊತ್ತು ಬಂದ್ರೆ ಹೆಂಗೆ ಕತೆ ಹಾಕಿರ್ತಾರೆ. ಬಸ್ನು ನೋಡ್ ಪಾಪ, ಒಳ್ಳೆ ಸ್ಟ್ರಾಂಗ್ ಆಗಿರುತ್ತೆ ಗುರು ಬಸ್ಸು ಅಲ್ವಾ? ಅನ್ಕೋತೀವಿ ಅಷ್ಟೇ ನಾವು. ಹಂಗೆ ನೋಡಿ, ಇಲ್ಲಿ ವ್ಯವಸಾಯ ಮಾಡಿದ್ದಾರೆ. ನಾವು ಮೇಲ್ಗಡೆ ಒಂದು ಹಳ್ಳಿ ಕರ್ಕೊಂಡು ಹೋಗ್ತೀನಿ ಬಂದು, ಒಂದು ಅಬಾಂಡೆಂಟ್ ವಿಲೇಜ್ಗೆ. ಅದು ಆಗಿನ ಕಾಲದಲ್ಲಿ ವ್ಯವಸಾಯದ ಫಾರ್ಮ್ ಹೌಸು. ಆದರೆ ಕಾಲಕ್ರಮೇಣ ಲ್ಯಾಂಡ್ ಸ್ಲೈಡ್ ಆಗಿ ಅದೆಲ್ಲ ಆಗಿ ಜನಗಳು ಇಲ್ಲಿಂದ ಹೋಗ್ಬಿಡ್ತಾರೆ. ಆವಾಗ ಆ ಮನೆಗಳು ಏನಾಗುತ್ತೆ, ಅಬಾಂಡೆಂಟ್ ಆಗ್ಬಿಡ್ತಾರೆ. ಅಂದರೆ ಉಳ್ಕೊಳ್ಳಲ್ಲ ಯಾರು. ಆದರೆ ಫಾರ್ಮಿಂಗ್ ಹಂಗೆ ಇರುತ್ತೆ ಇನ್ನು. ಬಸ್ಸಿಂದೇನೆ ಬರ್ತಾ ಇದ್ವಿ. ಪಾಪ ಬಸ್ಸವ್ರು ಒಂದು ಸ್ವಲ್ಪ ಸೈಡ್ ಕೊಟ್ಬಿಟ್ಟು ಎಲ್ಲ ಕಾರ್ಗಳಿಗೂ ಜಾಗ ಮಾಡ್ಕೊಟ್ಬಿಟ್ರು. ಹೋಗಿ ನೀವೆಲ್ಲ, ನಂದೆಲ್ಲ ಲೇಟ್ ಆಗುತ್ತೆ ಅಂತ. ಬಟ್ ಯಾರು ಬರ್ಲಿಲ್ಲ, ಒಬ್ರೆ ಹೊಡ್ಕೊಂಡ್ ಬಂದಿದ್ದು, ಯಾರಿಂದ ಇಲ್ವೇ ಇಲ್ಲ ಪಾಪ. ಅಂದ್ರೆ ಅದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ, ನಾವು ಸ್ಲೋ ಆಗಿ ಹೋಗ್ತಾ ಇದೀವಿ, ಬೇರೆಯವ್ರು ಬ್ಲಾಕ್ ಮಾಡ್ತಾ ಇದೀವಿ ಅಂತ. ಓ ಮೈ ಗಾಡ್, ಬಂದ್ವಿ ಟಾಪ್ಗೆ. ಇನ್ನೂ ಟಾಪ್ಗೆ ಹೋಗ್ತೀವಲ್ಲ, ಇನ್ನೂ ಟಾಪ್ಗೆ ಹೋಗ್ತಾ ಇದೀವಿ ಮೇಲ್ಗಡೆಗೆ. ಕುರಿಗಳು ನೋಡ್ದ? ಓ ಇಷ್ಟು ಕ್ಯೂಟ್ ಆಗಿದೆ ಚಿನ್ನು ಕುರಿದು. ಎತ್ತಾಕ ಒಂದ್ 2 ಕುರಿ ಹೇಳ್ತೀನಿ. ಎಂತ ಸಕ್ಕತ್ತಾಗಿದೆ ಗೊತ್ತಾ? ಬೇಕಂದ್ರೆ ಕುರಿನೇ ಒಂದ್ 2 ಮೇಕೆ ಎತ್ತಾಕೊಂಡಿದ್ರೆ ರಾತ್ರಿ ಒಳ್ಳೆ ಊಟ ಆಗದ. ಮುದ್ದೆ ಊಟ, ಮಟನ್ ಬಿರಿಯಾನಿ, ಒಳ್ಳೆ ಮಟನ್ ಸಾಂಬಾರು, ಮುದ್ದೆ. ಭಯ ಏನ್ ಗೊತ್ತಾ, 2 ಕಡೆನೂ ವ್ಯೂ ಕಾಣಿಸ್ತಾ ಇದೆ ಅದಕ್ಕೆ ಅಲ್ವಾ ಚಿನ್ನು? ಆಕ್ಚುಲಿ ನಾವು ನಿನ್ನೆ ಅಲ್ಲಿಂದ ಬೋಟ್ ಸ್ಟಾರ್ಟ್ ಮಾಡಿದ್ವಿ ನೋಡಿ, ಎಂಡ್ ಆಫ್ ದ ಫಿಯರ್ಡ್ದು. ಹಿಂಗ್ ಹೋಗಿ ನಾವು ನಿನ್ನೆ ಇಲ್ಲೆಲ್ಲೋ ಹೋಗಿದ್ವಿ ಆ ಫಾಲ್ಸ್ ಹತ್ರ ಎಲ್ಲ. ಅಲ್ಲಿ ಸಿಸ್ಟರ್ ಫಾಲ್ಸ್ ಕಾಣಿಸ್ತಾ ಇದೆ ನೋಡಿ. ಫಾಲ್ಸ್ ಒಂದು ಸನ್ಲೈಟ್ ಎಷ್ಟು ಡಿಫರ್ ಆಗುತ್ತೆ ಅಂತ ನೋಡಿ. ನಿನ್ನೆ ಗ್ರೀನ್ ಆಗಿ ಕಾಣಿಸ್ತಾ ಇತ್ತು, ಆಯ್ತಾ? ಇವತ್ತು ಸ್ವಲ್ಪ ಮೋಡ ಕವಿದ ವಾತಾವರಣ, ಅದಕ್ಕೆ ಕಲರ್ ಫುಲ್ ಚೇಂಜ್. ನಿನ್ನೆ ನಾವು
ಅಲ್ಲಿಂದ ಅಲ್ಲಿಗೆ 5 ನಿಮಿಷದಲ್ಲಿ ಹೋಗ್ಬಿಟ್ವಿ ನಾವು. ಇಲ್ಲಿಗೆ ಬರೋಕ್ಕೆ ಎಷ್ಟೊತ್ತಾಯ್ತು ರೋಡಲ್ಲಿ ಅಲ್ಲ. ಸೊ ಯೋಚನೆ ಮಾಡಿ, ನಾರ್ವೆ ಅವ್ರಿಗೆ ಎಷ್ಟು ಚಾಲೆಂಜ್ ಆಗಬೇಡ ಅಂತ ಒಂದು ರೋಡ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಆಗಲಿ ಅಥವಾ ಟನಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಆಗಲಿ. ನಿಮಗೆ ಗೊತ್ತಾಯ್ತು, ಲೈವ್ ಎಕ್ಸಾಂಪಲ್. ಅಲ್ಲಿಂದ ನಾವು ಹೋಗಿದ್ದು ಬರೀ 2 ನಿಮಿಷ, ಅಲ್ಲಿಂದ ಬಂದಕ್ಕೆ 25 ನಿಮಿಷ ತಗೊಂತು. ಅದಕ್ಕೆ ನಾರ್ವೆ ಅವರು ಟನಲ್ಗಳು ಕೊಡ್ದವ್ರಲ್ಲ, ಏನು ಇವ್ರದ್ದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಟನಲ್ಲ, 20, 25, 30 ಕಿಲೋಮೀಟ್ರ್ ಟನಲ್ ಎಲ್ಲ ಕೊಡಿಸ್ಬಿಟ್ಟವ್ರೆ. ಪ್ರಪಂಚದಲ್ಲಿ ಅತಿ ಉದ್ದವಾದ ಟನಲ್ ಇರೋದು ನಾರ್ವೆ ಇದೆ, 25 ಕಿಲೋಮೀಟ್ರ್ ಏನೋ ಇದೆ. ಸೊ ಇಂಥ ಜಾಗಗಳಿಗೆ ಬರೋಕ್ಕೆ, ಇಂಥ ವ್ಯೂ ಪಾಯಿಂಟ್ಗಳಿಗೆ ಬರೋಕ್ಕೆ, ಫಿಯರ್ಡ್ಸಿಗೆ ಬರೋಕ್ಕೆ ತುಂಬ ಚಾಲೆಂಜಿಂಗು. ರೋಡ್ಗಳು ಮಾಡೋದಾಗಲಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಾಗಲಿ, ಇಲ್ಲಿ ಪಾರ್ಕಿಂಗ್ ಮಾಡೋದಾಗಲಿ. ಸೊ ಎಂಥ ಫಿಯರ್ಡ್ ಜಾಗಾಗೆ ಬಾಯಿ ಹೇಳೋಣ. ಈಗ ಬಾಯಿ ಹೇಳ್ಕೊಂಡು ಮೌಂಟೇನ್ ರೋಡ್ಗಳ ಮೇಲೆ ಹೋಗ್ತಾ ಇರೋಣ. ನೋಡಿ, ಇದು ಇಲ್ಲಿ ಟನಲ್ ಮಾಡಿದ್ದಾರೆ, 5 ಕಿಲೋಮೀಟರ್ ಟನಲ್ ಇದು. ಇಂಥ ಟೂರಿಸ್ಟ್ ಜಾಗದಲ್ಲೂ ಅವರು ಫಾಸ್ಟ್ ಆಗಿ ಹೋಗೋರಿಗೆ ಟನಲ್ ಮಾಡಿಬಿಟ್ಬಿಟ್ಟವ್ರಲ್ಲ. ಮೇ ಬಿ ಟನಲ್ ಕಿರಣ ಫಾಸ್ಟ್ ಆಗಿ ಹೋಗೋರ್ಗಲ್ಲ, ಬಸ್ಗಳಿಗೆ ಅನ್ಸುತ್ತೆ ನನ್ನ ಪ್ರಕಾರ. ಹೌದಲ್ಲ, ಕಾರ್ಗಳು, ಬೈಕ್ಗಳು ಹೋಗ್ಬಿಡ್ಬೋದು. ನಾವು ನೋಡ್ಕೊಂಡ್ ಬಂದ್ವಲ್ಲ ಇವಾಗ, ಎಷ್ಟು ಕಷ್ಟ ಆಯ್ತು ಬಸ್ಗಳಿಗೆ ಟರ್ನ್ ತಗೊಳಕ್ಕೆ. ಅದು ಹೊಸ ಟನಲ್ ಇದು ನನ್ನ ಪ್ರಕಾರ. 100 ಮೀಟರ್ಗೂ ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ, ಎಮರ್ಜೆನ್ಸಿ ಇದೆ. ಇಲ್ಲಿ ಫೈರ್ ಎಕ್ಸಿಟ್ ಇದೆ ನೋಡಿ ಲೆಫ್ಟ್ ಅಲ್ಲಿ. 5 ಕಿಲೋಮೀಟರಿನ ದೊಡ್ಡ ಟನಲ್ ಮುಗ್ದೋಯ್ತು. ಆಕ್ಚುಲಿ ಟೋಲ್ ಕಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಟೋಲ್ ಹೆಂಗೆ ಗೊತ್ತಾ, ನಮ್ಮಲ್ಲಿ ಇದಿರುತ್ತಲ್ಲ ಫಾಸ್ಟ್ಯಾಗು, ಆ ಫಾಸ್ಟ್ಯಾಗಲ್ಲೇ ಟೋಲ್ ಕಟ್ ಆಗ್ಬಿಡುತ್ತೆ. ನಮ್ಗೆ ಎಷ್ಟು ಟೋಲ್ ಕಟ್ ಆಗಿದೆ ಅಂತಾನೆ ಗೊತ್ತಾಗಲ್ಲ. ನಾವಾಗ ಏನು ರೋಡ್ ಟ್ರಿಪ್ ಅಂತ ಮಾಡ್ತಾ ಇದೀವಲ್ಲ, ಈ ರೋಡ್ ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ತುಂಬಾ ಚಾಲೆಂಜಸ್ ಇರುತ್ತೆ. ನೀವೇ ನೋಡಿದ್ರಿ, ನಾವು ನಾರ್ಮಲ್ ರೋಡ್ ಅಲ್ಲಿ ಬಂದ್ವಿ, ಏರ್ಪಿನ್ ಬೆಂಡ್ಸ್ ಅಲ್ಲಿ ಬಂದ್ವಿ, ಟನಲ್ ಅಲ್ಲಿ ಬಂದ್ವಿ. ಇವಾಗ ಕ್ರೂಸ್ ತಗೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ಅಲ್ಲಿ ರೋಡ್ ಮಾಡಕ್ ಸಾಧ್ಯನೇ ಇಲ್ಲ ಅವ್ರಿಗೆ. ಒಂದು ಟನಲ್ ಮಾಡಕ್ಕಾಗಲ್ಲ ಅಥವಾ ಬ್ರಿಡ್ಜ್ ಕೂಡ ಮಾಡಕ್ಕಾಗಲ್ಲ. ಆ ಚಾಲೆಂಜಸ್ಗೋಸ್ಕರ ಕ್ರೂಸ್ ಕೂಡ ಇರುತ್ತೆ. ಓ, ಇಲ್ಲಿ ನೋಡಿ ಏನ್ ಸಕ್ಕದಾಗ ವ್ಯವಸಾಯ ಮಾಡೋರೆ. ದೊಡ್ಡ 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 ಟ್ರ್ಯಾಕ್ಟರ್ಗಳು ಇಟ್ಕೊಂಡವ್ರು ನೋಡಿ ವ್ಯವಸಾಯ ಮಾಡಕ್ಕೆ. ನನಗೆ ಬರೀ ಹುಲ್ಲು ಮಾಡ್ತಾವ್ರ ಇವರು, ಏನು ಮಾಡ್ತಾವ್ರೆ? ಈ ಹುಲ್ಲು ಶೇಖರಣೆ ಮಾಡೋಕ್ಕೆ ಇದೊಂದು ಮಿಷಿನ್ ಇಟ್ಕೊಂಡವ್ರ ಏನು ಅಂತಾನೆ ಗೊತ್ತಾಯ್ತಲ್ಲ ಗುರು. ಅದನ್ನ ಬಿಡಿ, ನಾವು ಇದೇ ಫೆಬ್ರವರಿ 11ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಈಜಿಪ್ಟ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಪಂಚದ ಅದ್ಭುತ ದ ಗ್ರೇಟ್ ಪಿರಮಿಡ್ ನೋಡ್ತೀವಿ. ಅದ್ರ ಜೊತೆಗೆ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ನದಿ ನೈಲ್ ನದಿಯಲ್ಲಿ 3 ದಿನ 5 ಸ್ಟಾರ್ ಕ್ರೂಸ್ಗೆ ಹೋಗ್ತೀವಿ. ಅದಷ್ಟೇ ಅಲ್ಲ, ಅಸ್ವಾನ್ ಕರ್ಕೊಂಡು ಹೋಗ್ತೀವಿ, ಅಲೆಕ್ಸಾಂಡ್ರಿಯಾ ಕರ್ಕೊಂಡು ಹೋಗ್ತೀವಿ, ದ ಏನ್ಷಿಯಂಟ್ ಸಿಟಿ ಲುಕ್ಸರ್ ಕರ್ಕೊಂಡು ಹೋಗ್ತೀವಿ. ಇಷ್ಟೆಲ್ಲ ಅದ್ಭುತ ಜಾಗ ನಾವು 5 ಸ್ಟಾರ್ ಲಕ್ಸುರಿ ರೆಸಾರ್ಟಲ್ಲಿ ಉಳಿಸಿ 5 ಸ್ಟಾರ್ ಕ್ರೂಸಲ್ಲಿ ಕರ್ಕೊಂಡು ಹೋಗ್ತೀವಿ. ಅತ್ಯಂತ ಕಡಿಮೆ ಬಡ್ಜೆಟಲ್ಲಿ ಈ ಟ್ರಿಪ್ನ ಮಾಡ್ತಾ ಇದ್ದೀವಿ. ಇನ್ನೇನು ಯೋಚಿಸ್ತಾ ಇದ್ದೀರಾ? ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಈಜಿಪ್ಟ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಲಿಮಿಟೆಡ್ ಸ್ಲಾಟ್ಸ್ ಅಷ್ಟೇ. 5 ಸ್ಟಾರ್ ಆಲ್ ಇನ್ಕ್ಲೂಸಿವ್ ಟ್ರಿಪ್. ಬೆಂಗಳೂರಿಗೆ ಬಂದರೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದ್ಬಿಡ್ತೀವಿ. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಫೆಬ್ರವರಿ 11ನೇ ತಾರೀಕು ಈಜಿಪ್ಟ್ ನೋಡಕ್ಕೆ ಹೋಗೋಣ. ಈ ನಾರ್ವೆ ದೇಶದಲ್ಲಿ ವರ್ಷದಲ್ಲಿ 9 ತಿಂಗಳು ಸ್ನೋ ಇರುತ್ತೆ. ಸಖತ್ ಫ್ರೀಸಿಂಗ್ ಕೋಲ್ಡು. ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರು ಮಧ್ಯದವರೆಗೂ ಒಂದು ಸ್ವಲ್ಪ ಬಿಸಿಲಿರುತ್ತೆ ಮತ್ತು ವ್ಯವಸಾಯ ಮಾಡೋಕ್ಕಾಗುತ್ತೆ. ಅಂಥ ಟೈಮಲ್ಲೂ ಹೆಂಗೆ ವ್ಯವಸಾಯ ಮಾಡ್ತಾರೆ ಗೊತ್ತಾ ಇವರು? ನೋಡಿ ಇಲ್ಲಿ ಬೆಳೆದಿದ್ದಾರೆ. ಫುಲ್ಲು ಇವ್ರು ಜಾಸ್ತಿ ಬೆಳೆಯೋದು ಜೋಳ ಮತ್ತು ಇದು ಆಲೂಗೆಡ್ಡೆ ಆ ಥರದ್ದು ಬೆಳೀತಾರೆ. ಮತ್ತು ಎಣ್ಣೆ, ಅಡುಗೆ ಎಣ್ಣೆ ತಯಾರಿಸ್ತಲ್ಲ, ರಾಸ್ಪ್ ಆಯಿಲ್, ಅದನ್ನು ಬೆಳೀತಾರೆ. ನಾವು ಅನ್ಕೋತೀವಿ ಇವ್ರಿಗೇನು 3 ತಿಂಗಳು ಬಿಸಿಲು ಬರ್ತದೆ, ಈ 3 ತಿಂಗಳು ಬಿಸಿಲಲ್ಲಿ ಏನು ಬೆಳ್ಕೊತಾರೆ ಅಂತ. ಆ 3 ತಿಂಗಳೂ ಉಪಯೋಗ ಮಾಡಿಕೊಂಡು ಬೆಳೆಗಳು ಬೆಳ್ಕೊತಾರೆ. ಅಲ್ಲೇನೋ ಒಂದು ಸ್ವಲ್ಪ ಬೆಳೆಯೋಕ್ಕೆ ಹುತ್ತವ್ರೆ. ಇಲ್ಲ, ಇಲ್ಲಿ ಏನೂ ಬೆಳೆದಿಲ್ಲ ನನಗೆ ಕಾಣಿಸಂಗೆ. ನೋಡಿ ಇಲ್ಲಿ ಬಾಯಲ್ಲಿ ತೋರಿಸ್ತೀನಿ, ಏನೂ ಬೆಳೆದಿಲ್ಲ. ಹುಲ್ಲು ಹುತ್ತವ್ರೆ ಅಷ್ಟೇ. ಏನು ಇವ್ರದ್ದು ಮೇನ್ ಬಿಸ್ನೆಸ್ಸೇ ಹುಲ್ಲ? ಅಷ್ಟು ಸಂಪನ್ನಾಗಿ ಬರುತ್ತೆ ಹುಲ್ಲು ಇವ್ರಿಗೆ. ಅದಕ್ಕೆ ಇಟ್ಕೊಂಡ್ರೆ ಕುರಿಗಳನ್ನ ಮೇಯಕ್ಕೆ ಅಲ್ವಾ? ಏನೋ ಹಾಕ್ತವ್ರೆ ಹುಲ್ಲಿಗೆ ಕ್ಲೀನಾಗಿ. ಅದನ್ನು ಇದು ಮಾಡಿಕೊಂಡು ಹಿಂಗೆ ಸರ್ಕಲ್ ಹಳ್ಳಿ ಇದೆ ನೋಡಿ, ಪುಟಾಣಿ ಹಳ್ಳಿಗಳವೆ. ಒಂದು 50 ಮನೆ ಇದೆಯಲ್ಲ ಇಲ್ಲೊಂದು, ಅಷ್ಟೇ ಇದೊಂದು ಕಮ್ಯುನಿಟಿ, ಇದೊಂದು ಹಳ್ಳಿ, ಪುಟಾಣಿ ಹಳ್ಳಿ. ಆ ಲೇಕ್ ಆದ್ಮೇಲೆ ಇನ್ನೊಂದು ಹಳ್ಳಿ. ಆ ಹುಲ್ಲು ಉತ್ತಕ್ಕೆ ದೊಡ್ಡ ಮಿಷಿನ್ ಇಟ್ಕೊಂಡವ್ರೆ. ಉತ್ತಕ್ಕಲ್ಲ ಕಿರಣ, ಉತ್ತುತ್ತೆ, ಆಮೇಲೆ ಎತ್ಕೊಂಡು ಹೋಗುತ್ತೆ ಉತ್ತಿರೋದನ್ನ. ಓ, ಎಷ್ಟು ದೊಡ್ಡ ಮಿಷಿನ್ ಗುರು. ಇಲ್ಲಿ ನೋಡಿ, ಇಲ್ಲಿ ಸೈಡಿಗೆ ಬಚ್ಚಿದ್ರು. ಆ ಉತ್ತಿರೋ ಹುಲ್ಲನ್ನ ಎತ್ಕೊಂಡು ಹೋಯ್ತಾ ಆಯ್ತು ಅಷ್ಟೇ. ಇದಕ್ಕೆ ಇಷ್ಟು ದೊಡ್ಡದು ಇಟ್ಟವ್ರಲ್ಲ ಗುರು ಇವರು.
ಚೆನ್ನಾಗಿ ಮಾಡ್ಕೊಂಡವ್ರೆ. ಅವರು ತಲೆಗೇನ ಹಾಕೊಂಡಿದ್ರು ಪೈಲಟ್ ಸೌಂಡ್ಗೆ ಮತ್ತೆ ಮಾತಾಡಕ್ಕೂ ಇತ್ತದು. ಹೌದಾ? ಪೈಲಟ್ಗಳು ಹಾಕೋತಾರಲ್ಲ ಆ ತರ ಹಾಕೊಂಡಿದ್ರು ಚಿನ್ನು. ಏನ್ ಗೊತ್ತಾ ಚಿನ್ನು, ಬೆಳಗ್ಗೆಯಿಂದ ಸಂಜೆವರೆಗೂ ಈ ತರ ಸೌಂಡ್ ಕೇಳ್ತಾ ಇದ್ರೆ ಕಿವಿ ಹಾಳಾಗಲ್ವಾ? ನಡೀರಿ ಹೋಗೋಣ. ಇದು ಒಂದು ವ್ಯವಸಾಯದ ಕತೆ. ಚೆನ್ನಾಗಿದೆಯಪ್ಪ ಇಲ್ಲೇ ಬಿಡಕ್ಕೆ ಆರಾಮಾಗಿ. ಏನು ಸಿಗಲ್ಲ ಚಿನ್ನು ನಿನ್ಗೆ. ಕುರಿಗಳಿಲ್ವಾ? ಕುರಿ ಮೇಯಿಸ್ಕೊಂಡಿರ್ತೀಯಾ? ಓ ಇಂಥ ಪ್ರಪಂಚ ಇಂಥ ಇದ್ರೊಳಗೆ 2 ದಿನ ಇರ್ಬೋದು ಅಷ್ಟೇ. ನೋಡಿ ಎಲ್ಲ ಮಿಷಿನು, ಇವರು ವ್ಯವಸಾಯ ಮಾಡೋದು ಫುಲ್ ಮಿಷಿನ್ ಇಂದ. ನನಗೆ ನಾರ್ವೆ ಜನ ತುಂಬಾ ಇಷ್ಟ ಆದ್ರು. ತುಂಬಾ ಫ್ರೆಂಡ್ಲಿ ಇದಾರೆ, ನಗ್ನಗ್ತಾ ಮಾತಾಡ್ತಾರೆ, ಇಂಗ್ಲಿಷ್ ಮಾತಾಡ್ತಾರೆ, ಅರ್ಥ ಆಗುತ್ತೆ, ಕಮ್ಯುನಿಕೇಟ್ ಮಾಡಕ್ಕೆ ಈಸಿ ಆಗುತ್ತೆ. ಆಯ್ತಕ್ಕ ಆಯ್ತು. Continue on Premier Filksbed 63 for 3 kilometers. ಚಿನ್ನದ ಪುಳಾರಿಚ್ ಫೆರಿ ಚಿನ್ನಿದು 3 ಕಿಲೋಮೀಟರ್. ಬರೀ 3 ಕಿಲೋಮೀಟರ್. 3 ಕಿಲೋಮೀಟರ್ ಹಿಡಿದೋಣ. ಸೊ ಫೆರಿ ಪುಳಾರಿ ಫೆರಿ ಅಂತ ಏನಂದ್ವಿ, ಆದರೆ ಫೆರಿಲಿ ಬಾತ್ರೂಮ್ ಫೆಸಿಲಿಟೀಸ್. ಸೊ ಎಷ್ಟು ದೂರದಿಂದ ಬಂದ ಹತ್ರ ಬಾತ್ರೂಮ್ ಫೆಸಿಲಿಟೀಸ್ ಇದೆ, ಕ್ಲೀನ್ ಆಗಿರುತ್ತೆ. ಆಮೇಲೆ ಈ ಥರ ಲಾಂಜ್ ಏರಿಯಾದಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು. 3 ನಿಮಿಷ ಆಗಲಿ 2 ನಿಮಿಷ ಆಗಲಿ ರಿಲ್ಯಾಕ್ಸ್ ಆಗ್ಬೋದು. ಚಾರ್ಜಿಂಗ್ ಕಬ್ ಇರುತ್ತೆ ನೋಡಿ, ಚಾರ್ಜಿಂಗ್ ಪಾಯಿಂಟ್ಸ್, ಫೋನ್ಗೆ ಚಾರ್ಜ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಬೋದು. ಮತ್ತು ಇಡೀ ಫೆರಿಲಿ ನಾವೆಲ್ಲೇ ಹೋದ್ರೂ ನಮಗೆ ವೈಫೈ ಸಿಗುತ್ತೆ, ಇಂಟರ್ನೆಟ್ ಸಿಗುತ್ತೆ. ಹಳ್ಳಿ ನೋಡಮನ್ನ ಇಲ್ಲಿ ಅಲ್ವಾ? ವಾವ್, ಇದು ಪುಟಾಣಿ ಹಳೇ ಮನೆಗಳು ಚಿನ್ನ, ಇದು ಎಲ್ಲ ಅಬಂಡೆಂಟ್ ಆಗ್ಬಿಟ್ಟಿದೆ, ಯಾರು ಯೂಸ್ ಮಾಡ್ತಲ್ಲ ಈಗ. ಒಳ್ಳೆ ಫೇರಿ ಟೇಲ್ ತರ ಇಲ್ಲ ಹಳ್ಳಿ ಇದು ಮನೆಗಳಿದು. ಪಕ್ಕದಲ್ಲಿ ಹೊಸದಾಗಿ ಕಟ್ಸ್ಕೊಂಡವ್ರೆ. ಕಿರಣ, ಇವಾಗ ಒಂದು ಪ್ರಶ್ನೆ, ನಾವು ಟನಲ್ ಅಲ್ಲಿ ಬಂದ್ವಿ ಅಲ್ವಾ, ಇವಾಗ ನೀನ್ ಹೇಳ್ದೆ ಬರೀ 3 ಕಿಲೋಮೀಟರ್ ಅದು ಅಂತ, ಬಟ್ ಏಂತಿಕ್ ಅವರು ಫೆರಿ ಮಾಡಿದಾರೆ, ಏಂತಿಕ್ ಅವರು ಟನಲ್ ಅಥವಾ ಬ್ರಿಡ್ಜ್ ಮಾಡಿಲ್ಲ? ಕೆಲವೊಂದು ಟನಲ್ಗಳು 20 ಕಿಲೋಮೀಟರ್ 22 ಕಿಲೋಮೀಟರ್ ಮಾಡಿದ್ದಾರೆ, ಸಮುದ್ರದ ಕೆಳಗಡೆ ಮಾಡಿದ್ದಾರೆ. ಇಲ್ಲಿ ಏನಾದರೂ ಅವ್ರಿಗೊಂದು ಚಾಲೆಂಜಸ್ ಇರುತ್ತೆ. ಏಂತಕ್ಕೆ ಅಂದರೆ ತುಂಬ ಆಳ ಇರಲ್ಲ, ಕೆಲವೊಂದು ಇದರಲ್ಲಿ ತುಂಬ ಆಳ ಇರುತ್ತೆ, ಅದಕ್ಕೆ ಸ್ಟಾರ್ಟಿಂಗಲ್ಲಿ ತುಂಬ ಕಮ್ಮಿ ಆಳ ಇರುತ್ತೆ, ಅದು ಹಿಂಗೆ ಡೀಪಾಗಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಅವೆಲ್ಲ ಯೋಚಿಸ್ಬಿಟ್ಟು ಚಾಲೆಂಜಸ್ಗಳಿಂದ ಮತ್ತು ಬೆಟ್ಟ ಗುಡ್ಡಿಂದ ಲ್ಯಾಂಡ್ ಸ್ಲೈಡ್ ಏನೇನೋ ಆಗ್ತಾ ಇರುತ್ತೆ. ಈ ಚಾಲೆಂಜಸ್ಸಿಂದ ಅವ್ರಿಗೆ ಟನಲ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇವ್ರಿಗೆ ಈ ಥರ ಫೆರಿ ಫೆಸಿಲಿಟೀಸ್ ಕೊಡೋದಕ್ಕೂ ಸಮುದ್ರದೊಳಗೆ ಟನಲ್ ಮಾಡಿಬಿಟ್ರೆ ಇನ್ನೂ ಈಸಿ ಅವ್ರಿಗೆ, ಯಾಕಂದರೆ ವರ್ಷಾನುಗಟ್ಟಲೆ ಬರುತ್ತೆ, ದುಡ್ಡು ಕಲೆಕ್ಟ್ ಮಾಡ್ತಾರೆ. ಈ ಫೆರಿಯಿಂದ ಅವ್ರಿಗೆ ಡಿಸಡ್ವಾಂಟೇಜಸ್ ಜಾಸ್ತಿ. ಆಮೇಲೆ ಇನ್ನೊಂದು ಗೊತ್ತಾ, ಈ ಫೆರೀಸ್ ಎಲ್ಲ ಎಲೆಕ್ಟ್ರಿಕಲ್ ಫೆರೀಸು. ಇಷ್ಟು ದೊಡ್ಡ ಫೆರಿನ ಎಲೆಕ್ಟ್ರಿಕಲಲ್ಲಿ ಇವರು ರನ್ ಮಾಡ್ತಾರೆ. ಒಂಚೂರು ಕೆಮಿಕಲ್ ವೇಸ್ಟ್ ಆಗಲಿ, ಡೀಸೆಲ್ ಆಗಲಿ, ಪೆಟ್ರೋಲ್ ಆಗಲಿ ಏನೂ ಉಪಯೋಗಿಸಲ್ಲ. ನನಗಿದು ಯಾವುದೋ ಪ್ರೈವೇಟ್ ವಿಯೆಟ್ನಾಮಲ್ಲಿ ಹೋದಂಗಿದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಫೆರಿ ಮಾತ್ರ. ಬ್ಯೂಟಿಫುಲ್ ಅನ್ನೋದಕ್ಕೂ ಎಷ್ಟು ಕ್ಲೀನ್ ಆಗಿದೆ ನೋಡಿ. ಪ್ರೀತಿಯೇ ನಿನ್ನ ವಿಳಾಸವಣ್ಣ ತಂದಿಟ್ಟ ಕನಸಿಗೆ ನನ್ನ ಮನಸ್ಸಿಗೆ ಶರಣು. ಏನೇನೋ ಗುರು, ಕ್ರೂಸಲ್ಲಂತೂ ಗೆಸ್ಸೇ ಮಾಡೋಕ್ಕಾಗಲ್ಲ. ಈ ಹಗ್ಗ ನೋಡಿ ಎಷ್ಟು ದಪ್ಪ ಐತೆ, ಮೋಸ್ಟ್ಲಿ ಆ್ಯಂಕರಾಗಿ ಯೂಸ್ ಮಾಡ್ತಾರೆ ಅನ್ಸುತ್ತಿದ್ದು. ಅಂದರೆ ಸಮುದ್ರ ಗುರು, ಏನಾದರೂ ಆದರೆ ಎಲ್ಲಿಗ್ರಣ ಎಗ್ರ ಈಜಕ್ಕೆ ಬರಬೇಕಲ್ಲ ಚಿನ್ನ, ಎಗ್ರದ್ದು ಈಜಕ್ಕೆ ಬರಬೇಕಲ್ಲ. ಓಕೆ ನಡೀರಿ, ನೆಕ್ಸ್ಟ್ ಏನಾದ್ರು ಇನ್ನೊಂದೇನಾದ್ರು ಕ್ರೂಸ್ ಏನಾದರೂ ಇದೆಯಾ? ನಾವು ಹೋಗೋ ರೋಡಲ್ಲಿ ಕ್ರೂಸ್ ಮುಗೀತು, ಟನಲ್ ಮುಗೀತು. ಇವಾಗ ಏರ್ಪಿನ್ ಬೆಂಡ್ ಟ್ರಾಲ್ಸ್ ಟೈಗರ್ ಅಂತ ಬ್ಯೂಟಿಫುಲ್ ಜಾಗಕ್ಕೆ ಹೋಗ್ತೀವಿ. ಬ್ಯೂಟಿಫುಲ್ ಜಾಗ ಅಲ್ಲ, ಅದು ರೋಡ್ ಅದು ಆಕ್ಚುಲಿ. ರೆಡಿನಾ? ಪೆಟ್ರೋಲ್ ಬೇರೆ ಇಲ್ಲ ಚಿನ್ನ, ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಅಂತೂ ಎಷ್ಟು ಕುಡಿತಾ ಇದೆ ಕಾರು ಅಂದ್ರೆ 250 ರೂಪಾಯಿ 1 ಲೀಟ್ರು. ಎಷ್ಟು ಮೈಲೇಜ್ ಕೊಡ್ತಾ ಚಿನ್ನ ಕಾರು ಗೊತ್ತಿಲ್ಲ ಚಿನ್ನ, ಲೆಕ್ಕನೇ ಹಾಕಿಲ್ಲ. ಬಿಕಾಸ್ ಅಷ್ಟ ಅಂತ ಸ್ಪೀಡಲ್ಲಿ ಹೋಗ್ತಾರೆ, ನಾವು ಸ್ಪೀಡಲ್ಲಿ ಹೋಗಕ್ಕೆ ಸಾಧ್ಯನೂ ಆಗಲ್ಲ. ಫೈನ್ ಅಂತೂ ಗೊತ್ತಿಲ್ಲ, ಫೈನ್ ಬಿಟ್ಬಿಡಿಲ್ಲ, ಫೈನ್ ಬರಲ್ಲ ಅನ್ಸುತ್ತೆ, ಬಿಕಾಸ್ ನಾವು ಸ್ಪೀಡ್ ಮೇಂಟೈನ್ ಮಾಡ್ತಾ ಇದೀವಿ. ಆದ್ರೆ ಯಾವ್ಯಾವ ತರ ರೋಡ್ ಇದೆ ಅಂದ್ರೆ ಟನಲ್ ಆಯ್ತಾ, ಇನ್ನೊಂದು ಬ್ರಿಡ್ಜ್ಗಳು, ಮತ್ತಿನ್ನೊಂದು ಕ್ರೂಸ್ ಫೆರೀಸ್ ಆಯ್ತಾ. ಈ ಎಲ್ಲಾ ಫೆರೀಸ್ಗೂ ನಾವು ದುಡ್ಡು ಕೊಡ್ಬೇಕು, ಫೆರಿಗಾಗ್ಲಿ ಟೋಲ್ಗಾಗಿ ಎಲ್ಲದಕ್ಕೂ ಆಯ್ತಾ, ಎಲ್ಲದಕ್ಕೂ ದುಡ್ಡು ಕೊಡ್ಲೇಬೇಕು. ಆಮೇಲೆ ಇದು ನಾರ್ಮಲ್ ಆಗಿ ನಾವು ಫಾಸ್ಟ್ ಆಗಿರುತ್ತಲ್ಲ, ಅದರಿಂದ ಕಟ್ ಆಗ್ಬಿಡುತ್ತೆ. ನಾವೆಲ್ಲೇ ಹೋಗಿ ಟಿಕೆಟ್ ತಗೊಬೇಕು, ಮ್ಯಾನ್ಯುವಲ್ ಆಗಿ ದುಡ್ಡು ಕೊಡ್ಬೇಕು ಅಂತ ಏನೂ ಇಲ್ಲ. ಇಲ್ಲಿದೆ ನೋಡಿ, ಇಲ್ಲಿ ಹಾಕಿದ್ದಾರೆ, ಇದರಿಂದ ಕಟ್ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಸಾಸ್ ಅಂತ ಕಾಣಿಸ್ತಾ ಇದೆಯಾ, ಇದು ಎಮರ್ಜೆನ್ಸಿ. ಇದು ರೋಲ್ ಚಿನ್ನಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಇದು ಎಮರ್ಜೆನ್ಸಿ, ಪೊಲೀಸ್ ಕಾಲ್ ಹೋಗ್ಬಿಡುತ್ತೆ. ಹೌದಾ? ಎಲ್ಲಾರು ಇದರಲ್ಲೂ ಈ ತರ ಹಾಕಿರ್ಬೇಕು ಗುರು. ನಮ್ಮ ಕ್ಯಾಬಲ್ಲಿ ಮತ್ತೆ ಟ್ಯಾಕ್ಸಿಗಳಲ್ಲಿ ಈ ತರ ಹಾಕೋದು ಮ್ಯಾಂಡೇಟ್ರಿ ಅಂತ.
ಏಂತಕ್ಕೆ ನಾವಿಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ಗೊತ್ತಾ? ಬಿಕಾಸ್ ನಾವೀಗ ಬೆಟ್ಟದ ಮೇಲೆ ಹೋಗ್ಬಿಡ್ತೀವಿ. ಬೆಟ್ಟದ ಮೇಲೆ ಹೋದ್ಮೇಲೆ ಏನೂ ಸಿಗಲ್ಲ, ಕಾಫಿ ಅಂಗಡಿ ಬಿಟ್ಟರೆ ಪೆಟ್ರೋಲ್ ಸಿಗೋದಿಲ್ಲ. ಅದಕ್ಕೆ ಸೇಫ್ಟಿಗೆ ಫುಲ್ ಟೈಮ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಎಕ್ಕಮಕ್ಕ ಜಾಸ್ತಿ ಇದೆ ಅಲ್ಲ ಮನ? ಹಾಂ, ಸ್ವಲ್ಪ ಜಾಸ್ತಿನೇ ಇದೆ. ಇಲ್ಲಿ ಒಂದು ಸ್ವಲ್ಪ ಪೆಟ್ರೋಲ್ ರೇಟ್ ಜಾಸ್ತಿ ಇದೆ, 220 ರೂಪಾಯಿ ಇದೆ 1 ಲೀಟ್ರ್ ಪೆಟ್ರೋಲ್ಗೆ. ಇವರು ಪೆಟ್ರೋಲ್ ರೇಟು ತುಂಬ ಜಾಸ್ತಿ ಇಕ್ತಾರೆ. ಏನಕ್ಕೆ ಅಂದರೆ ಇವರು ಎಲೆಕ್ಟ್ರಿಕ್ ವೆಹಿಕಲ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದೊಂದೇ ದೇಶ ಅಲ್ಲ, ಮೋಸ್ಟ್ ಆಫ್ ದ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸಲ್ಲಿ ಪೆಟ್ರೋಲ್ ರೇಟು 200-220 ರೂಪಾಯಿ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಹಾಕೋ ಮುಂಚೆ ಪೆಟ್ರೋಲ್ ತುಂಬಿಸ್ಕೊಂಬಿಟ್ರೆ ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗಿಸ್ಬೋದು. ಇಲ್ಲಾಂದ್ರೆ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ, ಎಲ್ಲಪ್ಪ ನಿಲ್ಲಿಸ್ಬೇಕು ಅಂತ ಇರುತ್ತೆ. ಘಾಟ್ ಸೆಕ್ಷನ್ ಬೇರೆ ಅಲ್ವಾ, ಹೆದರಿಕೆ ಎಲ್ಲೂ ಇರಲ್ಲ, ಯಾರು ಹೆಲ್ಪು ಮಾಡಲ್ಲ ನಮಗೆ. ಫ್ಲೈಯಿಂಗ್ ಪಾಸ್ವರ್ಡ್ ಟೂರ್ಸ್ ಕಡೆಯಿಂದ ಇದೇ ಏಪ್ರಿಲ್ 14ನೇ ತಾರೀಕು ನಾವು ಯುರೋಪ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ದೇಶ. ಯಾವ ದೇಶ ಗೊತ್ತಾ? ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲೆಂಡ್ಸ್, ಇಟಲಿ, ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್, ಲಿechtenstein, ಲುಕ್ಸೆಂಬರ್ಗ್, ವ್ಯಾಟಿಕನ್ ಸಿಟಿ, ಈ 10 ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂಡ್ರೆ ಸಾಕು, ನಾವು ನಿಮಗೆ ಸೇಫಾಗಿ ಯುರೋಪ್ ದೇಶಗಳನ್ನೆಲ್ಲ ತೋರಿಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಸೇಫಾಗಿ ವಾಪಸ್ ಕರ್ಕೊಂಬಂದು ಬಿಟ್ಬಿಡ್ತೀವಿ. ಎಲ್ಲರೂ ಒಟ್ಟಿಗೆ ಏಪ್ರಿಲ್ 14ನೇ ತಾರೀಕು ಯುರೋಪ್ ಗ್ರೂಪ್ ಟೂರ್ ನೋಡೋಣ, 10 ದೇಶ ನೋಡ್ಕೊಂಬರೋಣ. ಈ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ವರ್ಡ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಯುರೋಪ್ ಗ್ರೂಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ. ಸಕ್ಕದಾಗಿ ವ್ಯವಸಾಯ ಮಾಡಿದಾರೆ ಚಿನ್ನು ಇಲ್ಲಿ. ಇದೊಂದು ಎಕರೆ ಇಲ್ವಾ ಚಿನ್ನು? 2 ಎಕರೆ ಇಲ್ವಾ? ಇಲ್ಲಿಂದ ಅಲ್ಲಿ ತನಕ ಜಾಗ ಎಕರೆ ಇದೆ. 2 ಎಕರೆ, 1.5 ಎಕರೆ, 2 ಎಕರೆ ಇದೆಲ್ಲ. 2 ಎಕರೆಲಿ ಚೆನ್ನಾಗಿ ಬೆಳೆದವ್ರೆ. ಆಮೇಲೆ ಅಲ್ಲಿ ಗ್ರೀನ್ ಹೌಸ್ ಏರಿಯಾ ಇದೆ ನೋಡಿ, ಬನ್ನಿ ಹಂಗೆ ಮುಂದೆ ಹೋಗೋಣ. ಪ್ರೈವೇಟ್ ಪ್ರಾಪರ್ಟಿ ಇದೆಲ್ಲ ಅಷ್ಟೊಂದು ಎನ್ಕರೇಜ್ ಮಾಡಲ್ಲ ಅಲ್ವಾ ಇವರು ಅವ್ರ ಪ್ರಾಪರ್ಟಿಗಳಿಗೆ ಬರೋಕ್ಕೆ. ನಮ್ಮ ಹೊಲದಲ್ಲಿ ಯಾರು ಬಂದ್ರೆ ನಮಗೂ ಇಷ್ಟ ಆಗಲ್ಲ ಅಲ್ವಾ? ನಾವು ನೋಡಕ್ ಬಂದಿದೀವಿ ಅಷ್ಟೇ, ಏನ್ ಬೆಳೆಯೋದು ಅಂತ ಅದು ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಇಟ್ಕೊಂಡವ್ರೆ ನೋಡಿ ಎಲ್ಲ. ಮೋಸ್ಟ್ಲಿ ಇವ್ರು ಫಾರ್ಮ್ ಹೌಸ್ ಇರಬೇಕು, ಯಾವಾಗಲೂ ಬಂದ್ಬಿಟ್ಟು ಹೋಗ್ತಾರೆ. ಅಲ್ಲಿ ಆ ಸೈಡ್ ಗ್ರೀನ್ ಹೌಸ್ ಬೆಳೆದವ್ರೆ, ಬೇಜಾನ್ ಗ್ರೀನ್ ಹೌಸ್ ಇದೆ ಮನ. ಅಲ್ಲೂ ನೋಡು, ಈ ಏರಿಯಾ ಫುಲ್ ಅದೇ ಚಿನ್ನು. ಏರಿಯಾ ಒಂದ್ ಸ್ವಲ್ಪ ವ್ಯವಸಾಯ ಜಾಸ್ತಿ ಮಾಡ್ಕೊಂಡವ್ರೆ. ಇಲ್ಲಿ ನೋಡಿ, ಇಲ್ಲಿ ಪೈಪ್ ಹೊಡ್ಕೊಂಡಿರೋದವ್ರು ನೀರ್ಗೋಸ್ಕರ. ಇವ್ರಿಗೆ ನೀರ್ಗೇನ್ ಕಮ್ಮಿ ಇಲ್ಲ ಗುರು. ಇದು ಸಲಾಡ್ ಹಾಕ ಲೀವ್ಸ್ ತರ ಇದೆ ಅಲ್ವಾ? ಹಂಗೆ ಇದೆ ನಮ್ಗೆ. ಯಾಕೋ ಇದ್ಯಾ ಸೊಪ್ಪು ಏನೋ ಗೊತ್ತಾಗ್ತಲ್ಲ ಗುರು, ಇದು ತುಂಬಾ ಬೆಳೆದವ್ರೆ. ಒಟ್ಟಲ್ಲಿ ಏನೋ ಇದೆ, ಇದು ಇವ್ರು ತಿನ್ನೋದೇ ಏನೋ ಐಟಮ್. ಸ್ಟ್ರಾಬೆರಿನಾ? ಈ ಸ್ಟ್ರಾಬೆರಿ ಬರಲ್ಲ ಅನ್ಸುತ್ತೆ ಹಿಂಗೆ, ಗೊತ್ತಿಲ್ಲ. ನಾನು ಸ್ಟ್ರಾಬೆರಿ ಪಿಕ್ಕಿಂಗ್ ಹೋಗಿಲ್ಲ. ಸ್ಟ್ರಾಬೆರಿ ಎಷ್ಟೊಂದು ಬೆಳೆಸೋರು ಅಲ್ಲಿ. ಫುಲ್ಲು ಗ್ರೀನ್ ಹೌಸ್ ಏರಿಯಾ. ಅಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ ಟೊಮೊಟೊ ಅವೆಲ್ಲ ಜಾಸ್ತಿ ಬೆಳೆದಿರ್ತಾರೆ ಅಲ್ಲಿ. ಚೆನ್ನಾಗಿ ವ್ಯವಸಾಯ ಮಾಡೋರು ಗುರು. ಅದೇ ನೋಡ್ಕೊಳ್ಳಿ, 3 ತಿಂಗಳಿಗೆ ಇವರು ವ್ಯವಸಾಯಕ್ಕೆ ಎಷ್ಟು ಒತ್ತು ಕೊಡ್ತಾರೆ ಅಂತ. ಬಿಕಾಸ್ ಇವಾಗ ಸೆಪ್ಟೆಂಬರಾ, ಅಕ್ಟೋಬರಿಂದ ಪಾಪ ಇವ್ರು ಏನು ವ್ಯವಸಾಯನೂ ಮಾಡೋಕ್ಕಾಗಲ್ಲ. ವ್ಯವಸಾಯ ಮಾಡ್ಕೊಬೇಕಂದ್ರೆ ಆ ಥರ ಗ್ರೀನ್ ಇದ್ರೊಳಗೆ ಮಾಡ್ಕೊಬೇಕು. ಅದ್ಬಿಟ್ಟು ಹೊರಗಡೆ ಏನೂ ಮಾಡ್ಕೊಳಕ್ಕಾಗಲ್ಲ ಇವರು. ಅಲ್ಲೊಂದು ಮನೆ, ಇಲ್ಲೊಂದು ಮನೆ, ಇಲ್ಲೊಂದು ಮನೆ, ಇಲ್ಲೊಂದು ಮನೆ. ಅವ್ರ ಮನೆ ಎದುರುಗಡೆನೆ ಅವ್ರವ್ರದ್ದು ಇದಿರಬೇಕು ಮೋಸ್ಟ್ಲಿ. ತುಂಬಾ ದೊಡ್ಡದೇ ಚಿನ್ನು ಹಳ್ಳಿ ಇದು. ಅಲ್ಲಿಂದ ಸ್ಟಾರ್ಟ್ ಹಾಕೊಂಡ್ ಬಂದಿರೋ ಹಳ್ಳಿ. ನನ್ನ ಪ್ರಕಾರ ಅವ್ರದ್ದು ಉದ್ದಕ್ಕಿತ್ತೇನೋ, ಮಧ್ಯದಲ್ಲಿ ರೋಡ್ ಬಂದ್ಬಿಟ್ಟೈತೆ. ನನ್ಗೆಲ್ಲೋ ಸೌಂಡ್ ಕೇಳಿಸ್ತಾ ಇದೆ. ಇಲ್ಲಿ ಹಸುಗಳಿಗೆ ಸೌಂಡ್ ಹಾಕಲ್ಲ, ಬೆಲ್ಲ ಹಾಕಲ್ಲ, ಕುರಿಗಳಿಗೆ ಹಾಕ್ತಾರೆ. ಯಾಕಂದ್ರೆ ಕುರಿಗಳು ಜಾಸ್ತಿ ಇಲ್ಲಿ. ಕುರಿಗೆ ಗಂಟೆ ಹಾಕ್ತಾರೆ, ಕುರಿಗಳಿಗೆ ಗಂಟೆ ಹಾಕೋದಿಲ್ಲಿ. ಅಂತ ದೊಡ್ಡ ಸಿಟಿಯಲ್ಲೇ 200 ಜನ ಅವ್ರೆ ಅಂದ್ರೆ ಹಳ್ಳಿಲೇ ಇದ್ರೊಂದು 50 ಜನ ಇದ್ರು ಹೆಚ್ಚು ಹಳ್ಳಿಲಿ. ಆದ್ರೆ ಅವ್ರೆಲ್ಲ ಕಡೆ ಕ್ಯಾಮ್ರಾ ಹಾಕಿರ್ತಾರೆ. ಸೊ ಫಿಸಿಕಲ್ ಆಗಿ ಏನ್ ಮಾಡಕ್ ಸಾಧ್ಯ ಇಲ್ಲ. ಎಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡೆಲ್ಲ ಸೆಕ್ಯೂರ್ ಮಾಡ್ಕೊಂಡಿರ್ತಾರೆ. ಇವಾಗ ನಮ್ಮ ಹಳ್ಳಿಗಳಲ್ಲೇ ನಮ್ಮ ಹೊಲದಲ್ಲೇ ಕ್ಯಾಮ್ರಾ ಹಾಕ್ಸ್ಕೊತಾರೆ. ಎಲ್ಲೋ ಕ್ಯಾಮ್ರಾ ಹಾಕ್ಸ್ಬಿಟ್ಟು ಬೆಂಗಳೂರಲ್ಲಿ ಎಲ್ಲೋ ಇಟ್ಕೊಂಡು ಅದನ್ನ ಕಂಟ್ರೋಲ್ ಮಾಡ್ತಿರ್ತಾರೆ. ಇವ್ರು ಹಾಕ್ಸ್ಕೊಂಡಿರಲ್ವಾ? ಯಾವುದೋ ಲ್ಯಾಂಡ್ಸ್ಕೇಪ್ ಒಳ್ಳೆ ಇಟಲಿಯ ಡಾಲ್ಮೈಟ್ಸ್ ಮೌಂಟೇನ್ಸ್ ಇದ್ದಂಗಿದೆ. ಎಲ್ಲ ಫುಲ್ಲು ಬೋಳು. ಇಷ್ಟೊಂದಕ್ಕ ಗ್ರೀನ್ ನೋಡ್ಕೊಂಬಂದು. ಮೇ ಬಿ ಲ್ಯಾಂಡ್ ಸೆಟ್ ತುಂಬಾ ಆಗಿದೆ ಕಿರಣ್ ಇಲ್ಲಿ. ಎಲ್ಲ ಬರ್ಡಾಗ್ಬಿಟ್ಟೈತೆ. ನನಗೆ ಇಟಲಿ ಡೊಲೊಮೈಟ್ಸ್ ತರ ಕಾಣಿಸ್ತಾ ಇದೆ. ಮತ್ತೆ ಇದು USA ಯೋಸೆಮಿಟಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಆಫ್ ಡೋಮ್ ಅಂತ ಒಂದಿದೆ ಪ್ಲೇಸ್. ಅದೇ ತರ ಕಾಣಿಸ್ತಾ ಇಲ್ಲ ಮುಂದೆ ಇರೋ ಬೆಟ್ಟ. ನಿನಗೆ ನಾರ್ವೇಲ್ ಇದೀವಿ ಅನ್ನೋದೇ ಬರ್ತೋಯ್ತು ಚಿನ್ನು ಸಡನ್ ಆಗಿ ಅಲ್ಲ. ನೋಡಿ ಇಲ್ಲಿ ಲ್ಯಾಂಡ್ ಸೈಡ್ ಹೆಂಗಾಗಿದೆ ಅಂತ. ಮೇಲ್ಗಡೆಯಿಂದ ಬೆಟ್ಟದಿಂದ ಕಲ್ಲುಗಳು ಉದುರ್ಕೊಂಡ್ ಬಂದಿರೋದು. ಐಸ್ಲ್ಯಾಂಡ್ ಒಳಗಡೆ ಹೋದಂಗೆ ಆಯ್ತಾ ಇತ್ತು ನನಗೆ ಈ ಲ್ಯಾಂಡ್ಸ್ಕೇಪ್. ಐಸ್ಲ್ಯಾಂಡ್ ಏನೋ ಇದೇನು ನಾರ್ವೆ ಎಲ್ಲ ದೇಶದ ಲ್ಯಾಂಡ್ಸ್ಕೇಪು ಕದ್ಬಿಟ್ಟೈತೆ.
ಒಂದು ರೋಡ್ನ ನೋಡೋಕ್ಕೆ ಇಷ್ಟು ದೊಡ್ಡ ವಿಸಿಟಿಂಗ್ ಸೆಂಟರ್ ಮಾಡಿಕೊಂಡು ಇಷ್ಟು ಚೆನ್ನಾಗಿರೋ ಪಾತ್ ಮಾಡ್ಕೊಂಡಿದ್ರೆ ಅಂದರೆ ಆ ರೋಡ್ ಹೆಂಗಿರಬೇಕು ಅಲ್ವಾ. ನಾವಿವಾಗ ಟ್ರಾಲ್ಸ್ ಟೈಗೆ ನಮ್ಮ ರೋಡಲ್ಲಿದ್ದೀವಿ. ಅದು ಏರ್ಪಿನ್ ಬೆಂಡ್ನ ನೋಡೋಕ್ಕೆ ಅಂತಲೇ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಬನ್ನಿ ಆ ವ್ಯೂ ಪಾಯಿಂಟಿಂದ ತೋರಿಸ್ತೀವಿ ರೋಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಆಗಿದೆ ಅಂತ. ಈ ರೋಡಲ್ಲಿ ಬೈಕರ್ಸ್ಗಳು ಕಾರ್ ಓಡಿಸೋರು, ಸ್ಪೀಡ್ ಕಾರ್ ಓಡಿಸೋರೆಲ್ಲ ಪ್ರಪಂಚದ ಮೂಲೆಯಿಂದ ಬರ್ತಾರೆ. ಯಾಕಂದರೆ ಅಷ್ಟು ಅಡ್ರಲಿನ್ ರಶ್ ಆಗಿರುತ್ತಂತೆ ಇಲ್ಲಿ ಬೈಕ್ ಓಡಿಸೋದು. ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡ್ಕೊಂಡು ವಿಸಿಟಿಂಗ್ ಸೆಂಟರ್ನ. ಅಲೋ ಇದೇನಿದು ನೀರು ಹಿಂಗಿದೆ, ನೀನು ನೋಡಿಲ್ಲ ಅವಾಗಿಂದ? ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದಂಗೆ ಇದೆಯಲ್ಲ, ಕ್ಲೀನ್ ಮಾಡ್ಬಿಟ್ಬಿಡ್ತಾರಂಗೆ. ಇಲ್ಲ, ಅಲ್ಲಿಂದ ಬರ್ತಾ ಇರೋದು ಆ ಫಾಲ್ಸ್ ನೋಡಿ, ಅಲ್ಲಿ ಇಲ್ಲಿ ಮೇಲ್ಗಡೆ ಗ್ಲೇಷಿಯರ್ಸ್ ಇದೆ, ಕಾಣಿಸ್ತಾ ಇದೆಯಾ? ಓ, ಗ್ಲೇಷಿಯರ್ಸ್ ಕರಗ್ ಬರ್ತಾ ಇರೋದು. ಎಷ್ಟು ಕ್ಲೀನ್ ಆಗಿದೆ ಗುರು ನೀರು, ದೇವ್ರೆ. ಅದಕ್ಕೆ ನಾರ್ವೆ ಜನಗಳೆಲ್ಲ ತುಂಬ ವರ್ಷ ಬದುಕ್ತಾರೆ. ನಾವು ಮೀನು ತಿನ್ಕೊಂಡೆ ಫುಲ್ಲು ಅವರೇ ನ್ಯಾಚುರಲ್ ಆಗಿ ಅವರೇ ಮಾಡ್ಬಿಟ್ಟವ್ರು, ಒಂಥರ ಫಾಲ್ಸ್ ಥರ ಬರೋಂಗೆ ಅಲ್ಲ. ಇರೋ ಫಾಲ್ಸ್ ಸಾಕಾಗಲ್ಲ ಅಂದ್ಬಿಟ್ಟು ದಂಡಿಯಾಗಿ ಫಾಲ್ಸ್ಗಳು ಬಿದ್ದು ಒದ್ದಾಡ್ತಾವೆ ಎಲ್ಲ ಕಡೆ. ಇಲ್ಲಿ ಸಖತ್ತಾಗಿದೆ ಅಲ್ಲ ಕಿಣ್ಣ ಸೀನ್ರಿ ಮಾತ್ರ. ನಾನು ಬೇರೆ ಚಳಿ ಆಯ್ತದೆ ಅಂತ ಇದು ಹಾಕೊಂಬಂದ್ರೆ ಇವಾಗ ಸೆಕೆ ಆಯ್ತೈತೆ. ಆ ರೋಡ್ ವ್ಯೂ ನೋಡಕ್ ಹೋಗ್ತಾ ಇದೀವಲ್ಲ, ಹೌದು. ಹತ್ತಿಸ್ತಾನ್ ಗುರು ನಾರ್ವೆಲಂತೂ ಹತ್ತಿ ಸಾಕಾಗ್ಬಿಟ್ಟಿದೆ ನನಗಂತೂ. ಓ, ಇಲ್ಲಿಂದ ಕಾಣಿಸ್ತಾ ಇದೆ ಚಿನ್ನು. ವೆಲ್ಕಮ್ ಟು ಟ್ರಾಲ್ಸ್ ಟೈಂಗ್ ಅಂತ ಎಷ್ಟೊಂದು ಕೆಳಗಡೆ ವ್ಯೂ ಪಾಯಿಂಟ್ ಇದೆ ಚಿನ್ನು. ಹೋಗ್ತಾ ಬಸ್ಗಳವರು ಎಲ್ಲ ನಿಲ್ಸ್ಕೊಂಡವ್ರೆ. ನೀನು ಹಿಂಗೆ ಕೂತ್ಕೊಂಡ್ಬಿಟ್ಟೆ. ಚೆನ್ನಾಗಿದೆ ಕೂತ್ಕೊಂಡು ನೋಡಕ್ಕೆ ಅಲ್ಲ. ಹೆಂಗಿದೆ ಗೊತ್ತಾ ರೋಡ್ ಮಾತ್ರ ಹೆವಿ ಆಸಮ್. ಆ್ಯಕ್ಚುಲಿ ಆವಾಗ ಹೇಳ್ದಂಗೆ ನಾನು ನಿಮಗೆ ಪ್ರಪಂಚದ ಮೂಲೆಯಿಂದ ಕಾರ್ ಡ್ರೈವರ್ಸು ಮತ್ತು ಬೈಕರ್ಸ್ ಎಸ್ಪೆಷಲಿ ಈ ರೋಡಿಗೆ ಬರ್ತಾರೆ ಝುಯ್ ಅಂತ ಫಾಸ್ಟಾಗಿ ಓಡೋಕ್ಕೆ. ಆಮೇಲೆ ಇಲ್ಲಿ ವರ್ಷಕ್ಕೊಂದ್ಸರಿ ಬೈಕ್ ರೇಸ್ ಬೇರೆ ನಡೆಯುತ್ತಂತೆ. ಈ ಮೇಲ್ಗಡೆಯಿಂದ ಕೆಳಗಡೆ ಹೋಗಿ ಕೆಳಗಡೆಯಿಂದ ಮೇಲ್ಗಡೆ ಬರೋದು ಫಾಸ್ಟಾಗಿ. ಅಷ್ಟು ಸ್ಟಿಪ್ ಬೆಂಡ್ಸ್ ನನಗೆ ಎಷ್ಟು ಕಾಣಿಸ್ತಾ ಇದೆ ನೋಡಿ, ಎಷ್ಟು ಕರ್ವ್ಗಳು ಕಾಣಿಸ್ತಾ ಇದೆ ನಿಮ್ಗೆ, ಹೇಳಿ ನೋಡೋಣ. ಅಲ್ಲೋದ್ರೆ ಇನ್ನೂ ಜಾಸ್ತಿ ಕಾಣುತ್ತೆ. ಹೌದಾ? ಲಾಸ್ಟ್ಗೆ ಹೋದ್ರೆ ನಮ್ಮ ಕಣ್ಣಿಗೆ ಇಲ್ಲಿಂದ ಕಾಣಿಸ್ತಾ ಇದೆ. ಅದು ಟಾಪ್ ವ್ಯೂ ಇಂದ, ಇನ್ನೂ ಟಾಪ್ ವ್ಯೂ ಇಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಮಗೂ ನೋಡೋ ಕುತೂಹಲ. ಕಿರಣ್ ಅದಕ್ಕೆ ಡ್ರೋನ್ ಸ್ಟಾರ್ಟ್ ಮಾಡ್ದ. ಸಕ್ ಮಾಡಲ್ಲ ಅಲ್ಲ, ಗೊತ್ತಿಲ್ಲ, ನೋಡೋಣ. ಗಾಳಿ ಅಷ್ಟಿಲ್ಲ, ಸಕ್ ಮಾಡಲ್ಲ. ಓಕೆ ಹೋಗಪ್ಪ, ಕ್ಯಾಪ್ಚರ್ ಮಾಡ್ಕೊಂಬಾ ಈ ಬ್ಯೂಟಿಫುಲ್ ಟ್ರಾಲ್ಸ್ ಟೈಂಗನ್ ರೋಡ್ಸ್ನ. ಸೊ ಈ ಬೆಟ್ಟ ಗುಡ್ಡಗಳಿಗೆ ಅಥವಾ ಈ ರೋಡ್ಗೆ ಟ್ರಾಲ್ಸ್ ಟೈಗರ್ ಅಂತ ಹೆಸರು ಎಂತಕ್ಕಪ್ಪ ಇಡ್ತಾರೆ ಅಂದ್ರೆ, ಇವ್ರ ಪ್ರಕಾರ ಏನ್ ನಾವು ನಂಬ್ತಿದ್ರು ಅಂದ್ರೆ ಟ್ರಾಲ್ಸ್ ಒಂದು ಕ್ರೀಚರ್ ಬರುತ್ತೆ, ನಮ್ಮ ಮೈಥಾಲಜಿಕಲ್ ಕ್ರೀಚರ್ ತರ ಒಂದು ಪ್ರಾಣಿ ಬರುತ್ತೆ. ಅದು ಬಂದು ಈ ತರ ದೊಡ್ಡ ಬೆಟ್ಟಗಳು ಏನ್ ನೋಡ್ತೀವಲ್ಲ ಅದೇ ಟ್ರಾಲ್ಸ್ ಅಂತೆ. ಚಿಕ್ಕ ಟ್ರಾಲ್ಸ್, ದೊಡ್ಡ ಟ್ರಾಲ್ಸ್. ಒಂದೊಂದು ಟ್ರಾಲ್ಸ್ ಬಂದು ಫನ್ನಿ ಅಂತೆ, ಹ್ಯೂಮನ್ಸ್ಗೆ ಹೆಲ್ಪ್ ಏನು ಮಾಡಲ್ವಂತೆ. ಇನ್ನೊಂದು ಬಂದು ತುಂಬಾ ಜೈಜಾಂಟಿಕ್. ಈ ಬೆಟ್ಟ ಗುಡ್ಡಗಳನ್ನ ನೋಡ್ತಾ ಇದ್ರಲ್ಲ, ಇವೆಲ್ಲ ಟ್ರಾಲ್ಸ್ ಅಂತಾನೆ ಹೇಳ್ತಾರೆ. ಆಮೇಲೆ ಅದು ಏಂತಕ್ಕೆ ತರ ಬೆಟ್ಟ ಗುಡ್ಡಗಳು ಆಗಿದೆ ಅಂತ ಹೇಳಿದ್ರೆ, ಅವು ಹೊರಗಡೆ ಬರ್ತಿದ್ ಬರೀ ರಾತ್ರಿ ಹೊತ್ತಂತೆ. ಸೂರ್ಯನ ಬೆಳಕು ಬಿದ್ಬಿಟ್ರೆ ಈ ತರ ಕಲ್ಲಾಗಿ ಟರ್ನ್ ಆಗ್ಬಿಡ್ತಿದ್ವಂತೆ. ಸೊ ಏನೇನೋ ನಂಬಿಕೆ ಇವ್ರದೆಲ್ಲ. ಆಶಾ, ನಾರ್ವೆಗ್ ಬಂದು ಏನು ತಗೊಂಡಿಲ್ವಲ್ಲ ಆಶಾ? ನಾರ್ವೆಗ್ ಬಂದಾದ್ಮೇಲೆ ಟ್ರಾಲ್ಸ್ ಇದೆಯಲ್ಲ ವಿಚಿತ್ರವಾಗಿರ್ತಾವ ಚಿನ್ನು. ಇದು ಹಿಂಗೈತೆ, ಇದು ಹಿಂಗೆ ಒಳ್ಳೆ ದೆವ್ವಗಳ ತರ. ಬಾ ತಗೋಣ. ವಿಚಿತ್ರವಾಗಿರ್ತವೆ. ನನಗೆ ದೊಡ್ಡದು ಬೇಕು ಟ್ರಾಲು. ಏನಂದ್ರೆ ಒಂದಕ್ಕೆ ಒಂದ್ ತಲೆ ಇರುತ್ತಂತೆ, ನೋಡಿದಕ್ಕೆ 3 ತಲೆ ಇದೆ. ಓಕೆ, ಚೆನ್ನಾಗಿದೆ ಅಲ್ಲ ಇದು? ಒಂಥರ ಚೆನ್ನಾಗಿದೆ. 365 3,500 ಗುರು. ಈ ಪ್ರಾಣಿಗೆ 3,500 ರಬ್ಬರ್ ಅಂತ ಇದು. POP ಅನ್ಕೊಂಡ್ರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲ ಇದು. ಹೌದು, ರಬ್ಬರ್. ಮೂಗು ಟಿನ್ ವಿಚಿತ್ರವಾಗಿ ನೋಡಿ. ಇದು ಟ್ರಾಲ್ಸ್ ಅಂದ್ರೆ ಡಿಫ್ರೆಂಟ್ ಇವ್ರು ಇವನ್ನೆಲ್ಲ ನಂಬ್ತಾರೆ ಗುರು. ನೋಡಿ ಇಲ್ಲಿ ಅಜ್ಜಿ, ಈ ತರ ಅಜ್ಜಿ ಮೂಗ್ ಬೇರೆ ಬುಡ್ದೋಗೈತೆ. ಇವಳು ವಿಚ್ ಅಜ್ಜಿ, ಮಾಟ ಮಂತ್ರ ಮಾಡೋ ಅಜ್ಜಿ. ಅದಕ್ಕೆ ನೋಡ್ರಪ್ಪ, ನಮ್ಮ ಕಡೆ ಮಾತ್ರ ನಂಬಿಕೆ ಅನ್ಕೋತೀವಿ, ಇವ್ರ ಕಡೆನೂ ಎಷ್ಟು ನಂಬ್ತಾರೆ ಅಂತ. ವಿಚಿತ್ರ ಪ್ರಾಣಿಗಳು. ಓಕೆ, ಆಮೇಲೆ ನೀವು ಟಿ ವಿ ಸೀರೀಸೆಲ್ಲ ನೋಡ್ಬೋದು, ಅವ್ರು ಇದ್ದಿದ್ದ ಮನೆಗಳು ಪುಟಾಣಿ ಮನೆಗಳು. ಇವರೆಲ್ಲ ಕುಳ್ರು ಇರ್ತಾರೆ, ಪುಟಾಣಿ ಮನೆಗಳು. ಅದೇ ಮನೆ ಮೇಲೆ ಹುಲ್ಲು ಬೆಳೆದಿರ್ತಲ್ಲ ಆ ಥರ ಮನೆಗಳು ಇರ್ತಾರೆ. ಬೇರೆಯವ್ರು ಯಾರು ಅಟ್ಯಾಕ್ ಬಂದ್ಬಿಟ್ರೆ ಗೊತ್ತೇ ಆಗ್ತಿರ್ಲಿಲ್ವಂತೆ. ಯಾಕಂದರೆ ಹುಲ್ಲಿನ ಥರ ಮನೆ ಕಟ್ಕೊಂಡಿದ್ರಲ್ಲ, ಯಾರಿಗೂ ಸಿಗ್ತಿರ್ಲಿಲ್ವಂತೆ. ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟ ಆಶಾ? ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟೆ, ನಂಗೆ ಇದಿಷ್ಟ ಆಯಿತು. ಹುಡುಗಿ ನಾನು ನೀನಾ?
ಚೆನ್ನಾಗಿದೆ ಆಕ್ಚುಲಿ. ಇದು ಕ್ಯೂಟ್ ಆಗಿದೆ ಅಲ್ಲ ಆಕ್ಚುಲಿ. ಅದಕ್ಕಿಂತ ಈಸ್ಕೊಂಡ್ರೆ ಎಕ್ಸ್ಚೇಂಜ್ ಕೊಟ್ರಾ? ಎಕ್ಸ್ಚೇಂಜ್ ಮತ್ತೆ ದುಡ್ಡು ಫಸ್ಟ್ ಟೈಮ್ ಗುರು ನಾರ್ವೆಗ್ ಬಂದಾಗ ನಾವು ಕ್ಯಾಶೇ ಯೂಸ್ ಮಾಡಿಲ್ಲ. 10 ಕ್ರೋನಾ ಅಂದ್ರೆ 100 ರೂಪಾಯಿ ಇದು ನಮ್ಮ ಲೆಕ್ಕಕ್ಕೆ. ಹೌದಾ? 100 ರೂಪಾಯಿ ನೋಡಿ 10 ಕ್ರೋನಾ ಇದು ನಾರ್ವೆ ಕ್ರೋನಾ ಕರೆನ್ಸಿ. ಓಕೆ ಓಕೆ 10 ರೂಪಾಯಿ ಕಮ್ಮಿ ಇತ್ತು ಅದಕ್ಕಿಂತ. ಚೆನ್ನಾಗಿದೆ ಇದು ಒಂಥರ. ನಾನು ಚೆನ್ನಾಗಿ ತೋರಿಸಲ್ಲ, ಇನ್ನು ಮುಖ ತೋರಿಸೋ. ಚೆನ್ನಾಗಿದೆ. ದ ಮೋಸ್ಟ್ ಫೇಮಸ್ ರೋಡ್ ಏನ ರೋಡ್ ಹೆಸರು? ಟ್ರಾಲ್ಸ್ಟೈಂಗನ್ ರೋಡ್ಗೆ ಸ್ವಾಗತ ಸುಸ್ವಾಗತ. ಇದು ಟಾಪ್ ಪಾಯಿಂಟ್. ಈ ಟಾಪ್ ಪಾಯಿಂಟ್ ಇಂದ ನಾವು ಜುಯೋ ಅಂತ ಕೆಳಗಿಳಿತೀವಿ ನೋಡಿ. ಅದು 3.3 ಇದ್ರೆ ಮಾತ್ರ ಇಳಿಬೇಕು ಬಿಡ್ತು ಗಾಡಿದು. ಓಕೆ, ಅದಕ್ಕೂ ಜಾಸ್ತಿ ಇದ್ರೆ ಇಳಿಯಂಗಿಲ್ಲ. ಆಮೇಲೆ ಇದು ರೋಡ್ ಓಪನ್ ಆಗದೆ ಅಕ್ಟೋಬರ್ ತನಕ ಮಾತ್ರ. ಓಕೆ, ಅಕ್ಟೋಬರ್ ಅಂದ್ರೆ ಫುಲ್ ಕ್ಲೋಸ್ ಈ ರೋಡ್. ಓ ಏನ್ ಗುರು, ಇವ್ನ ರೋಡಲ್ಲಿ ಸುಮ್ನೆ ಕಲ್ಲಾಕ್ ಬಿಟ್ಬಿಟ್ಟವನೇ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ನಿಧಾನಕ್ಕೆ ಹೋಗ್ತಾರೆ ಎಲ್ಲಾರು. ಇಲ್ಲಿ ಇಳಿದ್ರೆ ಯಾವ್ದೋ ಒಂದು ಹಳ್ಳಿ ಕರ್ಕೊಂಡು ಹೋಗಿ ಬಿಟ್ಬಿಡುತ್ತಲ್ಲ ಈ ರೋಡು. 7 ಕಿಲೋಮೀಟರ್ ಹಿಂಗೆ ಇದೆ. 7 ಕಿಲೋಮೀಟರ್ ನಮ್ಗೆ ಎಲ್ಲಾದ್ರೂ ಏನದು ಕಲ್ಲುಗಳು ಬೀಳ್ತಾವಂತೆ. ಇಲ್ಲಿ ಫುಲ್ಲು ಸ್ಲೈಡ್ ಆಗುತ್ತಂತೆ, ಲ್ಯಾಂಡ್ ಸ್ಲೈಡಿಂಗ್ ತುಂಬಾ ಜಾಸ್ತಿ ಆಗುತ್ತಂತೆ. ಎಷ್ಟೊಂದು ಕಾರ್ಗಳು ಇಲ್ಲಿ ಸ್ಕಿಡ್ ಆಗಿ ಬ್ರೇಕ್ ಹೆಂಗ್ ಹೊಡ್ಕೊಂಡವ್ರು ನೋಡಿ. ಫಾಸ್ಟ್ ಆಗಿ ಬರೋರು ಹೇಳಿಲ್ವಾ, ಇಲ್ಲಿ ಫಾಸ್ಟ್ ಆಗಿ ಓಡಿಸೋರು ತುಂಬಾ ಜನ ಬರ್ತಾರೆ ಇಲ್ಲಿ. ಓಹೋ, ಏನಿದು ವಾಟರ್ ಫಾಲ್ಸ್ ಹಿಂಗೆ ಎಲ್ಲಂದ್ರಲ್ಲಿ ಇದೆ ಅಪ್ಪ. ಬ್ಯೂಟಿ ಆಫ್ ಕಿರಣ್, ಇದು ಬ್ಯೂಟಿ ಅನ್ನೋಕ್ಕಿಂತ ಚಾಲೆಂಜಿಂಗ್ ಅನಿಸ್ತಲ್ಲ ನಿನಗೆ? ಈ ವಾಟರ್ ಫಾಲ್ಸ್ ಮಧ್ಯೆ, ಈ ಬೆಟ್ಟ ಗುಡ್ಡಗಳ ಮಧ್ಯೆ ಒಂದು ರೋಡ್ ನ ಇದ್ ಮಾಡ್ಬೇಕು ಅಂದ್ರೆ ಈ ತರ ಬ್ಯೂಟಿ ಇರೋದಕ್ಕೆ ಅಲ್ವಾ, ರೋಡ್ ಮಾಡಿರೋದಕ್ಕೆ ಈ ತರ ಬ್ಯೂಟಿ ಬಂದಿರೋದಲ್ವಾ ಅವ್ರಿಗೆ. ಟ್ರಾಲ್ಸ್ಟೈಗನ್ ಅಲ್ಲಿ ನಾವು ಇಳಿತಾ ಇದೀವಿ. ಏರ್ಪಿನ್ ಬೆಂಡ್, 11 ಏರ್ಪಿನ್ ಬೆಂಡ್ಸ್ ಇದೆ ಇಲ್ಲಿ. ಸೊ ಬ್ಯೂಟಿ ಏನಪ್ಪಾ ಅಂತ ಹೇಳಿದ್ರೆ, ಈ ಬೆಟ್ಟ ಗುಡ್ಡಗಳ ಮಧ್ಯೆ ಫಾಲ್ಸ್ ಗಳು ಇರ್ತವೆ, ಅದ್ರ ಮಧ್ಯೆ ಕೊರ್ದಿರೋ ರೋಡ್ ಇದು. ಏನ್ ಬ್ಯೂಟಿಫುಲ್ ಆಗಿದೆ ಗೊತ್ತಾ? 1 ಟರ್ನ್ ತಗೋತೀವಿ ಇವಾಗ. ಒಂದೊಂದು ಟರ್ನ್ಗೂ ಒಂದೊಂದು ಹೆಸರು ಕೊಟ್ಟವ್ರೆ. ಉರಿ ಉಸ್ತವಾಂಗನ ಟರ್ನ್ ಅಂತ ಇದು. ಏನ್ ಹೇಳ? ಉರಿ ಉಸ್ತವಾಂಗನ. ಉರಿ ಉಸ್ತವಾಂಗನ ಆಕ್ಚುಲಿ ಏನ್ ಗೊತ್ತಾ ಇದ್ರದ್ದು ರೋಡ್ಗಳದ್ದು ಇಂಪಾರ್ಟೆನ್ಸ್? ಇವರು ನೇಚರ್ ಏನು ಹಾಳು ಮಾಡಿಲ್ಲ. ಇವಾಗ ನೋಡ್ತಾ ಇದೀರಾ ನೀವು, ಇಲ್ಲಿ ಕಾಣಿಸ್ತಾ ಇದೆಯಾ ವಾಟರ್ ಫಾಲ್ಸ್ ಹರ್ಕೊಂಡು ಹೋಗ್ತಾ ಇದೆಯಾ? ವಾಟರ್ ಫಾಲ್ಸ್ ಪಕ್ಕನೇ ರೋಡ್ ಮಾಡವ್ರೆ. ನಾನು ಹೇಳಿಲ್ವಾ, ಇಲ್ಲಿ ನೋಡಿ, ಇಲ್ಲಿ ನಿಕಾಯ್ ಸ್ವಾಂಗನ್ ಅಂತ ರೋಡ್ ಇರು. ಈ ಟರ್ನ್ ಹೆಸರು ಒಂದೊಂದು ಟರ್ನ್ಗೂ ಒಂದೊಂದು ಹೆಸರು ಕೊಟ್ಟವ್ರೆ. ಯಾವ್ದೋ ಬಸ್ ಬಂತು ಗುರು, ಬಸ್ ಜಾಗ ಮಾಡ್ಕೊಡ್ಬೇಕು ಇವಾಗ. ನಿಲ್ಸ್ಕೋಣ ಇಲ್ಲಿ, ಅದಕ್ಕೆ ಜಾಗ ಮಾಡಿದ ನೋಡಿ ನಿಲ್ಸ್ಕೊಳಕ್ಕೆ. ಆ ಟರ್ನಿಂಗ್ ಅಲ್ಲಿ ರೋಡ್ ಕಾಣಿಸುತ್ತೆ ನೋಡಿ ಇವಾಗ. ಹಂಗೆ ಇರು ಚಿನ್ನು, ಇವಾಗ ಆ ಟರ್ನಿಂಗ್ ಅಲ್ಲಿ ನಿನಗೆ ಫುಲ್ ರೋಡ್ ಕಾಣಿಸುತ್ತೆ ನೋಡಿ. ನಿಮ್ಗೂ ಅಷ್ಟೇ ಒಂಥರ ಶಾಕಿಂಗ್ ಆಗಿರುತ್ತೆ ನೋಡಿ. ಟನ್ 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 ಟ್ವೀಂಗ್ 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 ಇದೆ. ಇವರು ಫೇಮಸ್ ಎಂತಕ್ಕೆ ಅಂದ್ರೆ ಸಮುದ್ರದ ಒಳಗಡೆ ಟನಲ್ ಮಾಡೋರೆ ಗುರು. ಒಂದ್ ಕಡೆ ಇಲ್ಲ, 2 ಕಡೆ ಇಲ್ಲ, ಎಷ್ಟೊಂದ್ ಕಡೆ. ಇವಾಗ ನನ್ನ ಎದುರುಗಡೆ ಟನಲ್ ಸಮುದ್ರ ಕಾಣಿಸ್ತಾ ಇದೆಯಾ ನಿಮ್ಗೆ? ಇಲ್ಲಿ 2.5 ಕಿಲೋಮೀಟರ್ ದೊಡ್ಡ ಟನಲ್ ಮಾಡೋರೆ ನೋಡಿ. ಇಲ್ಲಿ ಲೆಫ್ಟ್ ಸೈಡು ಫುಲ್ಲು ಸಮುದ್ರನ. ಈ ಸಮುದ್ರನ ಆ ಕಡೆಯಿಂದ ಈ ಕಡೆ ಹೋಗಕ್ಕೆ 2.5 ಕಿಲೋಮೀಟರ್ ಟನಲ್ ಮಾಡಿದ್ದಾರೆ ಸಮುದ್ರದೊಳಗೆ ಹೋಗೋದನ್ನ. ಸೊ ಟನಲ್ ಎಂಟರ್ ಆದ್ವಿ ನಾವ್ ಇವಾಗ ಅಲ್ವಾ? ಸಮುದ್ರದಲ್ಲಿ ಹೋಗ್ತಾ ಇದೆ ನೋಡಿ. ಇನ್ನ ಸಮುದ್ರ ಹೋಗಿಲ್ಲ ಮನ, ಇವಾಗ ಕನೆಕ್ಟ್ ಆಗುತ್ತೆ ಅಲ್ವಾ? ಆಸಮ್ ಅಲ್ಲ, ಬ್ರಿಡ್ಜ್ ಮೇಲೆ ಟನಲ್ ಅಲ್ವಾ? ಭೂಮಿ ಮೇಲೆ ಕೆಳಗಡೆ ಜೊತೆಗೆ ಕನೆಕ್ಟ್ ಆಯ್ತು. ಇವಾಗ ಸಮುದ್ರದೊಳಗೆ ಹೋಗಿದ್ವಿ ಈಗ. ಎಕ್ಸಾಕ್ಟ್ ಸಮುದ್ರ ಇವಾಗ. ಆಕ್ಚುಲಿ ಈ ತರ ಸಮುದ್ರದೊಳಗೆ ಟನಲ್ ಮಾಡಕ್ಕೆ ಹೆವಿ ಇಂಜಿನಿಯರಿಂಗ್ ವರ್ಕು ಬೇಕು, ದುಡ್ಡು ಅಷ್ಟು ಖರ್ಚಾಗುತ್ತೆ. ನಾನು ಅದೇ ಹೇಳಿದಲ್ವಾ, ಇಲ್ಲಿ ತುಂಬಾ ಚಾಲೆಂಜಸ್ ಜಾಸ್ತಿ. ಇವಾಗ ಎಲ್ಲಾ ತರ ನಾವು ರೋಡ್ ನೋಡ್ಬೋದು ನಾವು. ಇದಕ್ಕೆಲ್ಲ ದುಡ್ಡ? ಇದು ಗೊತ್ತಿಲ್ಲ ಮನ. ನನ್ನ ಪ್ರಕಾರ ಪಕ್ಕಾ ದುಡ್ಡು ಇದೆ. ಫ್ರೀ ಬಿಡ್ತಾರ?
ದ ಗ್ರೇಟ್ ಅಟ್ಲಾಂಟಿಕ್ ಓಷನ್ ರೋಡ್ಗೆ ಸ್ವಾಗತ ಸುಸ್ವಾಗತ. ಒನ್ ಆಫ್ ದ ಇಂಜಿನಿಯರಿಂಗ್ ಮಾರ್ವೆಲ್ ಅಟ್ಲಾಂಟಿಕ್ ಓಷನ್ ರೋಡ್ ಮೇಲ್ಗಡೆನೆ ಈ ರೋಡ್ನ ಕಟ್ಸಿರೋದು. ನಾವೀಗ ಎಂಟರ್ ಆಗ್ತಾ ಇದೀವಿ ದ ಗ್ರೇಟ್ ಅಟ್ಲಾಂಟಿಕ್ ಓಷನ್. ಎಷ್ಟೊಂದು ಜನ ಈ ಓಷನ್ ರೋಡ್ ನ ತುಂಬಾನೇ ಎಕ್ಸಾಸರೇಟ್ ಮಾಡಿ ಹೇಳಿದ್ರು, ಅಂದ್ರೆ ಅಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅಂತ. ನಾವಂತೂ ನಂಬಿರಲಿಲ್ಲ. ನಾವಿನ್ನೂ ಕ್ರಾಸ್ ಆಗಿದೆ ಬರೀ ಒಂದು ಪಾರ್ಟ್ ಅಷ್ಟೇ, ಆದ್ರೆ ಎಷ್ಟು ಥ್ರಿಲ್ ಅನಿಸ್ತಾ ಇದೆ ಗೊತ್ತಾ. ಅದು ನೋಡಿ ಹೆಂಗ್ ಕನ್ಸ್ಟ್ರಕ್ಟ್ ಮಾಡಕ್ ಸಾಧ್ಯ ಆಗುತ್ತೆ ಆ ವಂಡರ್ನ. ಹೆಂಗೋ ಮಾಡಿದ್ದಾರೆ, ಒಳ್ಳೆ ವೇವ್ ತರ. ಎಲ್ಲಾ ದೇಶಗಳಲ್ಲೂ ರೋಡ್ ಮಾಡ್ತಾರೆ, ಆದ್ರೆ ನಾರ್ವೆ ದೇಶದಲ್ಲಿ ರೋಡ್ ಅಥವಾ ನಾವೇನು ಕಮ್ಯೂಟ್ ಸಿಸ್ಟಮ್ ಏಂತಕ್ಕೆ ತುಂಬಾನೇ ಫೇಮಸ್ ಅಂತ ಹೇಳಿದ್ರೆ, ನೀವು ಈ ನಾರ್ವೆ ಮ್ಯಾಪ್ ಹಾಕಿದೀನಿ ನೋಡಿ ಇಲ್ಲಿ. ಇವಾಗ ಈ ನಾರ್ವೆ ಹೇಗಿದೆ ಅಂದ್ರೆ ಸ್ಲೀಕ್ ಆಗಿದೆ, ಸಣ್ಣದಾಗಿ ಉದ್ದವಾಗಿದೆ. ಆದ್ರೆ ಎಲ್ಲಿದೆ? ಅಟ್ಲಾಂಟಿಕ್ ಓಷನ್ ಅಲ್ಲಿದೆ. ಆ ಸಮುದ್ರದಲ್ಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡಕ್ಕೆ ಸಾಮಾನ್ಯ ಒಂದು ಮಾತಲ್ಲ. ಸೊ ನಾರ್ವಿಜನ್ ಅವರು ಇಂಜಿನಿಯರಿಂಗ್ ಮಾರ್ವಲ್ ಅಂತ ಹೇಳ್ಬೋದು. ಅವ್ರು ಏನ್ ಕಟ್ಸಿದ್ದಾರೆ? ದಿ ಗ್ರೇಟ್ ಅಟ್ಲಾಂಟಿಕ್ ಓಷನ್ ರೋಡ್. ಯಾವಾಗ ಕಟ್ಸಿದ್ರು, ಏನ್ ಕಟ್ಸಿದ್ರು, ಹೆಂಗ್ ಕಟ್ಸಿದ್ರು, ಯಾಕೆ ಕಟ್ಸಿದ್ರು ಮುಂದೆ ಹೋಗ್ತಾ ಹೇಳ್ತೀವಿ. ಆ ಓಷನ್ ರೋಡ್ ತೋರಿಸ್ಕೊಂಡು ಬನ್ನಿ ಮುಂದೆ ಹೋಗಿ ನೋಡೋಣ. ಇನ್ನು ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಡ್ರೋನ್ ಶಾಟ್ಸ್ ಎಂಜಾಯ್ ಮಾಡಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಐಲ್ಯಾಂಡು. ಈ ಕಡೆ ತಿರುಗಿಸ್ತೀನಿ ನೋಡಿ, ಅದು ಬ್ರಿಡ್ಜು. ಈ ಐಲ್ಯಾಂಡು ಬ್ರಿಡ್ಜು ಈ ಐಲ್ಯಾಂಡ್ಗಳನ್ನ ಕನೆಕ್ಟ್ ಮಾಡಕ್ಕೆ 8 ಬ್ರಿಡ್ಜ್ ಕಟ್ಸವ್ರಂತೆ. ಸೊ ಇವ್ರು ಕನೆಕ್ಟ್ ಮಾಡಿದ್ದಿಲ್ಲ ಅಂದ್ರೆ ಈ 8 ಐಲ್ಯಾಂಡ್ ಅಲ್ಲಿ ಜನ ಏನಿದ್ರಲ್ಲ, ಅವ್ರು ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕಾದ್ರೆ ಬೋಟೇ ಯೂಸ್ ಮಾಡ್ಬೇಕಾಗಿತ್ತು. ಇವಾಗೇನೋ ಕಾಮ್ ಆಗಿದೆ, ಎಲ್ಲೋ ಬ್ಲಾಕ್ ಮಾಡಿ. ಆದ್ರೆ ಎಷ್ಟು ರಭಸವಾಗಿ ಬರುತ್ತೆ ಗೊತ್ತಾ ಇದು ಈ ಕೋಸ್ಟಲ್ ಪಾತ್. ಟೋಟಲ್ 8.3 ಕಿಲೋಮೀಟರ್ ಬ್ರಿಡ್ಜ್ ಇದೆ ಇದು. ಅಂದರೆ ಈ ರೋಡು 8.3 ಕಿಲೋಮೀಟರ್ ಇದೆ. ಇದು ಗ್ರೇಟ್ ಅಟ್ಲಾಂಟಿಕ್ ಓಷನ್ ರೋಡು. 8 ಬ್ರಿಡ್ಜ್ ಇದೆ. 1983ರಲ್ಲಿ ಸ್ಟಾರ್ಟ್ ಮಾಡಿ 1989ರಲ್ಲಿ ಈ ಬ್ರಿಡ್ಜ್ ನ ಕಂಪ್ಲೀಟ್ ಮಾಡಿದ್ರು. ಈ ಅಮೋಘವಾದ ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರೆ ಹೇಳಿ ನೋಡೋಣ. ಬರೋಬ್ಬರಿ 122 ಮಿಲಿಯನ್ ನಾರ್ವಿಜನ್ ಕ್ರೋನನ ಖರ್ಚು ಮಾಡ್ತಾರೆ. ಆ ದುಡ್ಡನ್ನ ಬರೀ 10 ವರ್ಷದಲ್ಲಿ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡ್ಬಿಡ್ತಾರೆ. 10 ವರ್ಷ ಆದ್ಮೇಲೆ ಈ ಟೋಟಲ್ ಬ್ರಿಡ್ಜ್ ಎಂಟೈರ್ ಪಬ್ಲಿಕ್ ಗೆ ಫ್ರೀ ಬಿಡ್ತಾರೆ. ನಾವು ಎಷ್ಟೊತ್ತಿ ಬೇಕಾದ್ರೂ ಹೋಗ್ಬೋದು, ಬರ್ಬೋದು. ಸೊ ನೋಡ್ರಪ್ಪ, ಇಲ್ಲಿ ಅದು ಕಲೆಕ್ಟ್ ಆಗಿದ ತಕ್ಷಣ ಬಿಟ್ಬಿಟ್ರು ಟೋಲ್ ಕಲೆಕ್ಟ್ ಮಾಡಿದ್ರು. ನಮ್ಮಲ್ಲಿ ಹಂಗಲ್ಲ. ಆ ದುಡ್ಡು ಬಂದು ಎಷ್ಟೇ ವರ್ಷ ಆಗಿ ಜನಗಳು ಗಲಾಟೆ ಮಾಡಿದ್ರು ಟೋಲ್ ಕಲೆಕ್ಟ್ ಮಾಡೋದು ನಿಲ್ಸಲ್ಲ. ಬಟ್ ಟೋಲ್ ಪ್ರಶ್ನೆ ಅಲ್ಲ, ನನಗೆ ಎಷ್ಟು ಫೀಸ್ ಇದ್ರೂ ಕೂಡ ಕೊಟ್ಬಿಟ್ಟು ಬರ್ತಾರೆ ಗುರು ಈ ಬ್ರಿಡ್ಜ್ಗೆ. ಇಲ್ಲಿ 8 ಐಲ್ಯಾಂಡ್ ಇದ್ದು. ಈ 8 ಐಲ್ಯಾಂಡ್ ಜನಗಳು ಆವಾಗ 1989ಕ್ಕೂ ಮುಂಚೆ ಚಿಕ್ಕ ಬೋಟಲ್ಲಿ ಕಮ್ಯೂಟ್ ಮಾಡ್ತಿದ್ರಂತೆ ಮೇನ್ ಲ್ಯಾಂಡ್ಗೆ ಹೋಗೋಕ್ಕೆ. ಗೌರ್ಮೆಂಟ್ ಯೋಚಿಸಿದ್ರು ಏನಪ್ಪ ಮಾಡೋದು ಇವ್ರಿಗೆ ಅಂತ. ಆಯಿತು, ಬ್ರಿಡ್ಜ್ ಕಟ್ಸ್ಬಿಡೋಣ ಇವ್ರಿಗೆ ಅಂತ ಯೋಚಿಸಿದ್ರು. ಬ್ರಿಡ್ಜ್ ಏನು ಕಟ್ಸೋದು? ಆ ಎಡ್ಜಿಂದ ಈ ಎಡ್ಜ್ಗೆ ಒಟ್ಟು 8 ಕಿಲೋಮೀಟ್ರ್ ಬ್ರಿಡ್ಜ್ ಕಟ್ಸ್ಬಿಡೋಣ ದೊಡ್ಡದು ಅಂತ. ಏನು ಉಪಯೋಗ ಬ್ರಿಡ್ಜ್ ಕಟ್ಸಿ? ಆಮೇಲೆ ಏನು ಮಾಡಿದ್ರು, ಟ್ರೈನ್ ಮಾಡ್ಸೋಕ್ಕೆ ಯೋಚಿಸಿದ್ರು. ಟ್ರೈನು ಸಖತ್ ಎಕ್ಸ್ಪೆನ್ಸಿವ್ ಬಂದ್ಬಿಡ್ತು. ಆಮೇಲೆ ಏನಪ್ಪ ಮಾಡೋದು ಇವ್ರು 8 ಜನಕ್ಕೆ ಕನೆಕ್ಟಿವಿಟಿ ಮಾಡೋಕ್ಕೆ, ಇವ್ರು 8 ಐಲ್ಯಾಂಡ್ಗೆ ಅಂದ್ಬಿಟ್ಟು ಒಂದು ಚಿಕ್ಕ ಬ್ರಿಡ್ಜ್ ಕಟ್ಸೋಣ. ಆ ಬ್ರಿಡ್ಜ್ ಏನಿದೆ ಸಮುದ್ರ ಮಟ್ಟಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಕಟ್ಸೋಣ. ಆಮೇಲೆ ಅದಕ್ಕೆ ಲ್ಯಾಂಡ್ ಮೇಲೆ ಇದ್ದಾಗ ರೋಡ್ ಮಾಡೋಣ. ಸಮುದ್ರ ಬಂದ ತಕ್ಷಣ ಬ್ರಿಡ್ಜ್ ಕಟ್ಸ್ಬಿಡೋಣ. ಆವಾಗ ಅವ್ರಿಗೂ ಆ್ಯಕ್ಸೆಸ್ ಆಗುತ್ತೆ, ಬೇರೆಯವ್ರಿಗೂ ಆ್ಯಕ್ಸೆಸ್ ಆಗುತ್ತೆ ಅಂದ್ಬಿಟ್ಟು ಇಂಜಿನಿಯರ್ಸ್ ಬಂದ್ಬಿಟ್ಟು ಸ್ಕೆಚ್ ಮಾಡ್ಕೊಂಡು ಕೂತ್ಕೊಂಡ್ರಂತೆ. ಕಮ್ಮಿ ದುಡ್ಡಲ್ಲಿ ಇವು ಎಲ್ಲ ಐಲ್ಯಾಂಡಲ್ಲಿ ವಾಸಿಸಿರೋ ಜನಗಳಿಗೆ, ಏನು ಅಷ್ಟೊಂದು ಜಾಸ್ತಿ ಜನ ಇಲ್ಲ, ಎಲ್ಲ ಒಟ್ಟಾಕಿದ್ರು 480 ಜನ ಇದ್ರೆ ಅಷ್ಟೇ ಅಂತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಮೇನ್ ಲ್ಯಾಂಡಿಂದ ಈ ಸೈಡ್ ಮೇನ್ ಲ್ಯಾಂಡು ಇದಕ್ಕೂ ಕನೆಕ್ಟ್ ಮಾಡೋಕ್ಕೆ ಇದೊಂದು ದಾರಿ ಆಯಿತು. ಟ್ರೈನು ಇಲ್ಲ, ಏನೂ ಇಲ್ಲ, ಟನಲು ಮಾಡಲಿಲ್ಲ. ಯಾಕಂದರೆ ಕಲ್ಗಳು ಜಾಸ್ತಿ ಇದ್ದೋ. ಯಾಕಂದರೆ ಸ್ಟಾರ್ಟಿಂಗ್ ಆಫ್ ದ ಅಟ್ಲಾಂಟಿಕ್ ಓಷನ್ ಆಗಿದ್ದರಿಂದ ಬ್ರಿಡ್ಜ್ ಮಾಡಿಬಿಟ್ಟು 8.3 ಕಿಲೋಮೀಟರ್ ಬ್ರಿಡ್ಜ್ ಮಾಡಿಬಿಟ್ಟು ಬಿಟ್ಟರು. ಇವಾಗ 8.3 ಕಿಲೋಮೀಟರ್ ಬ್ರಿಡ್ಜ್ನ ತೋರಿಸ್ಕೊಂಡು ನಿಮಗೆ ಕರ್ಕೊಂಡೋಗ್ತೀವಿ ಬನ್ನಿ. ಹೇಗಿದೆ ಕಿರಣ್ ಎಕ್ಸ್ಪೀರಿಯನ್ಸ್ ಅಟ್ಲಾಂಟಿಕ್ ಓಷನ್ ರೋಡ್ ಅಲ್ಲಿ ಓಡಿಸ್ತಾ ಇರೋದು? ಚೆನ್ನಾಗಿದೆ, ಏನೋ ಒಂಥರ ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು. ಅಂದ್ರೆ ಹೈಟ್ ಅಲ್ಲಿ ಕಟ್ಸಿಲ್ಲ ಅಲ್ಲ ಇವರು? ಅದೇ ಅವ್ರ ಐಲ್ಯಾಂಡ್ಗೆ ಆಕ್ಸೆಸ್ ಹೆಂಗೆ ಹೈಟ್ ಅಲ್ಲಿ ಕಟ್ಸ್ಬಿಟ್ರೆ. ಇದು ಅದ್ಭುತ. ಅಂದ್ರೆ ಆ ಟರ್ನು ಮತ್ತೆ ಆ ರೋಡ್ ಮಾಡಿರೋದು ಒಳ್ಳೆ ಇದ್ರ ತರ ಮಾಡಿದ್ದಾರೆ. ಏನ್ ತರ ಕರ್ವಿ ಶೇಪ್ ಅಲ್ಲೇ ಮಾಡಿದ್ದಾರೆ ಬ್ರಿಡ್ಜ್ಗಳನ್ನೆಲ್ಲ. ಓ ವಾವ್, ಆ ಸನ್ಸೆಟ್ ಆಗ್ತಿರೋದಕ್ಕೂ ಕಲರ್ಸ್ಗೂ ಕಿರಣ, ಈ ಬ್ರಿಡ್ಜ್ ನಿಜ ಹೇಳ್ತೀನಿ ಸಖತ್ ಡ್ರಾಮ್ಯಾಟಿಕ್ ಆಗಿ ಕಾಣಿಸ್ತಾ ಇದೆ. ಹ್ಯಾಟ್ಸ್ ಆಫ್ ಒನ್ಸ್ ಅಗೇನ್ ಈ ತರ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿರೋದಕ್ಕೆ. ಎಲ್ಲ ಕಡೆ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಬಹುದು, ವಂಡರ್ ಏನಲ್ಲ. ಬಟ್ ಈ ಪಾತ್ ಈ ಸಮುದ್ರದಲ್ಲಿ ಮಾಡೋದು ತುಂಬಾನೇ ಚಾಲೆಂಜಿಂಗ್. ಆಕ್ಚುಲಿ ಇಲ್ಲಿ ಕ್ರೂಸ್ ಮಾಡ್ಬೋದಾಗಿತ್ತು. ಕ್ರೂಸ್ ಎಂತಕ್ಕೆ ಮಾಡ್ಲಿಲ್ಲ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ದಾಟ್ಕೊಂಡು ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಫುಲ್ಲು ಅದು ದಡ ಅಲ್ವಾ ಸಮುದ್ರದ್ದು, ಸಖತ್ತು ಕಲ್ಲೆಲ್ಲ ಇತ್ತಂತೆ, ಅದಕ್ಕೆ ಕ್ರೂಸ್ ಮಾಡಲಿಲ್ಲ. ಆಮೇಲೆ
ಈ ಅಲೆಗಳು ಎಷ್ಟು ರಭಸ ಇತ್ತು ಅಂದರೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ, ಹೆಂಗೆ ರಭಸ ಇತ್ತು ಅಲೆ ಅಂತ. ಅಲೆಗಳು ಬಂದು ಹೊಡಿತಾ ಇರ್ತಾವಂತೆ, ಅಷ್ಟು ಗಾಳಿ ಇರ್ತಿತ್ತಂತೆ, ಅದಕ್ಕೆ ತುಂಬ ಕಷ್ಟ ಆಗ್ತಿತ್ತಂತೆ ಇವ್ರಿಗೆ ಇಲ್ಲಿ ಒಂದು ಟನಲ್ನು ಮಾಡೋಕ್ಕೆ ಇಲ್ಲ ಕ್ರೂಸ್ಗಳ್ನ ಬಿಡೋಕ್ಕೆ. ಅದಕ್ಕೆ ಒಂದು ಚಿಕ್ಕ ಪುಟಾಣಿ ಬ್ರಿಡ್ಜ್ ಮಾಡಿಬಿಟ್ಟು ಎಲ್ಲ ಐಲ್ಯಾಂಡ್ಗಳನ್ನ ಕನೆಕ್ಟ್ ಮಾಡ್ಬಿಟ್ಟವ್ರು. ಈಗ ಇಷ್ಟ ಆಯ್ತಾ ನಿನಗೆ ಬಂದಿಲ್ಲಿ ಓಡಿಸಿದ್ರೆ ಕಿರಣ್? ಅಫ್ಕೋರ್ಸ್ ಇದು ಒನ್ ಆಫ್ ದ ಬ್ಯೂಟಿಫುಲ್ ಲ್ಯಾಂಡ್ ಅಪ್ಪ. ಇದು ಇಲ್ಲಿ ಕಾರ್ ಓಡಿಸೋದು ಎಷ್ಟೊಂದು ಜನದ್ದು ಡ್ರೀಮು. ಅಟ್ಲಾಂಟಿಕ್ ಓಷನಲ್ಲಿ, ಗ್ರೇಟ್ ಅಟ್ಲಾಂಟಿಕ್ ಓಷನ್ ರೋಡಲ್ಲಿ.